ಹಿಂದೆ ಸಂಪರ್ಕಿಸಿ SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಸಿಂಧನೂರಿನಲ್ಲಿ ಪ್ರತ್ಯೇಕವಾಗಿ PU ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯವರು ಸ್ಥಾಪಿಸಿದ ಬಳ್ಳಮೂಡಿ ಕಾಲೇಜ್ ಆಫ್ ಸೈನ್ಸ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನಗಂಗಾ PUC ಮತ್ತು ಡಿಗ್ರಿ ಕಾಲೇಜ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th ಕ್ಲಾಸಸ್. ನಮಸ್ಕಾರ. ಸ್ವಾಗತ. ಮೊದಲೇ ಮುಖ್ಯಾಂಶಗಳು. JDS ನಗರಸಭೆ ಸದಸ್ಯ ಮಕ್ಬೂಲ್ ಬರ್ಬರ ಹತ್ಯೆ. ಪೊಲೀಸರ ಮೇಲೆ ದಾಳಿಗೆ ಮುಂದಾದ 2 ಆರೋಪಿಗಳ ಮೇಲೆ ಫೈರಿಂಗ್. 2 ಪೇದೆಗಳಿಗೆ ಗಾಯ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಸೈಕಲ್ ಜಾಥಾ. ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು. DCR ವೆಂಕಟೇಶ್ ಕುಮಾರ್. ಪೌರ ಕಾರ್ಮಿಕರ ದಿನಾಚರಣೆ. ಎಲ್ಲ ಪೌರ ಕಾರ್ಮಿಕರಿಗೆ ಮನೆ ನಿರ್ಮಾಣ ನನ್ನ ಜವಾಬ್ದಾರಿ. ಡಾ ಶಿವರಾಜ್ ಪಾಟೀಲ್ ಭರವಸೆ. ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ ಅಬ್ಬರ. 113 ಜನರಲ್ಲಿ ಸೋಂಕು ಪತ್ತೆ. ಜಲಾವೃತಗೊಂಡ ನಗರದ ಬಡಾವಣೆಗಳಿಗೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಭೇಟಿ. ಶೀಘ್ರದಲ್ಲಿ ಪರಿಹಾರ ವಿತರಣೆಗೆ ಕ್ರಮದ ಭರವಸೆ. ಅಂಗವಿಕಲ ಪ್ರಮಾಣ ಪತ್ರ ಪಡೆಯಲು ಹಣದ ಬೇಡಿಕೆ. ಕ್ರಮಕ್ಕೆ ಒತ್ತಾಯಿಸಿ ಅಂಗವಿಕಲರಿಂದ ಮನವಿ. ಅಶೋಕ್ ಗಸ್ತಿ ಕುಟುಂಬಕ್ಕೆ ಬಿಜೆಪಿ ಮುಖಂಡರು ನೀಡಿದ ಆರ್ಥಿಕ ನೆರವು ನಿರಾಕರಿಸಿದ ಕುಟುಂಬ. ಸಿಯಾತಲ ಬಡಾವಣೆಯಲ್ಲಿ ರಾಜ್ ಕಾಲುವೆ ಸ್ವಚ್ಛಗೊಳಿಸಿ ಮೂಲ ಸೌಲಭ್ಯ ಒದಗಿಸಲು ಮಾದಿಗ ದಂಡೂರದಿಂದ ಪ್ರತಿಭಟನೆ. ಮಠಮಾರಿ ದಲಿತರಿಗೆ ಹಂಚಿಕೆಯಾದ ಭೂಮಿ ವಿರೋಧ. ದೇವಿ ಮಿತ್ರ ವಿರುದ್ಧ ಕ್ರಮಕ್ಕೆ ಅಂಬೇಡ್ಕರ್ ಯುವಕ ಸಂಘ ಒತ್ತಾಯ. ಮತ್ತು ಅಸ್ಕಿಹಾಳ್ನಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಉಚಿತ ಮಾಸ್ಕ್ ವಿತರಣೆ. ಕೊರೋನಾ ಜಾಗೃತಿ. ವಾರ್ತೆಗಳ ವಿವರ. ನಗರದ ವಾರ್ಡ್ ನಂಬರ್ 8 ನಗರಸಭೆ ಸದಸ್ಯ MD ಶಾಲಂ ಅಲಿಯಾಸ್ ಮಕ್ಬೂಲ್ ಹತ್ಯೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಮರು ದಾಳಿಗೆ ಯತ್ನಿಸಿದ್ದಾರೆ. 2 ಆರೋಪಿಗಳ ಮೇಲೆ ಪೊಲೀಸರು ಖಾಲಿಯ ಫೈರಿಂಗ್ ಮಾಡಿ ಆರೋಪಿಗಳನ್ನು ಬಂಧಿಸಿರುವ ಘಟನೆ ಜರುಗಿದೆ. ನಗರದ ವಾರ್ಡ್ ನಂಬರ್ 8 ನಗರಸಭೆ ಸದಸ್ಯ MD ಶಾಲಂ ಅಲಿಯಾಸ್ ಮಕ್ಬೂಲ್ ಹತ್ಯೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಮರು ದಾಳಿಗೆ ಯತ್ನಿಸಿದ 2 ಆರೋಪಿಗಳ ಮೇಲೆ ಪೊಲೀಸರು ಕಾಲಿಗೆ ಫೈರಿಂಗ್ ಮಾಡಿ ಆರೋಪಿಗಳನ್ನು ಬಂಧಿಸಿರುವ ಘಟನೆ ಜರುಗಿದೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಸೋಮವಾರ ರಾತ್ರಿ ನಗರದ ಜಾಕಿರ್ ಹುಸೇನ್ ವೃತ್ತದಲ್ಲಿ ನಿಂತಿದ್ದಾಗ ಮಾರಕಾಸ್ತ್ರಗಳಿಂದ ಗಂಭೀರ ಹಲ್ಲೆ ನಡೆಸಿ ಆರೋಪಿಗಳು ಪರಾರಿಯಾಗಿದ್ದರು. ಗಂಭೀರ ಗಾಯಗೊಂಡಿದ್ದ ಮಕ್ಬೂಲ್ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಮೃತಪಟ್ಟಿದ್ದಾನೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು 3 ತಂಡಗಳನ್ನು ರಚಿಸಿ ತನಿಖೆ ಕೈಗೊಂಡಿದ್ದರು. ಇಂದು ಬೆಳಗಿನ ಜಾವ ನಗರದ ಬಿಜಿನ್ಗೇರ ಮತ್ತು ಬೋಳಮಾನದೊಡ್ಡಿ ರಸ್ತೆಯಲ್ಲಿ ಆರೋಪಿಗಳ ಪರಾರಿಯಾಗುತ್ತಿರುವ ಮಾಹಿತಿ ಮೇರೆಗೆ ದಾಳಿ ನಡೆಸಿದಾಗ ಲಾಂಗ್ಗಳೊಂದಿಗೆ ಪೊಲೀಸರ ಮೇಲೆ ದಾಳಿ ನಡೆಸಲು ಯತ್ನಿಸಿದ ಬಿಜಿನ್ಗೇರ ರಸ್ತೆಯಲ್ಲಿ ಆರೋಪಿ ರಿಯಾಜ್ ಮತ್ತು ಬೋಳಮಾನದೊಡ್ಡಿ ರಸ್ತೆಯಲ್ಲಿ ಅಜ್ಜು ಎಂಬುವವರನ್ನು ಕಾಲಿಗೆ ಪೊಲೀಸರು ಫೈರಿಂಗ್ ಮಾಡಿ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಸಿಪಿಐ ಫಸೀಯುದ್ದೀನ್ ಮತ್ತು ಸದರ್ ಬಜಾರ್ PSI ಮಂಜುನಾಥ್ ಇವರು ಫೈರಿಂಗ್ ಮಾಡಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳ ಹಲ್ಲೆಯಿಂದ 2 ಪೇದೆಗಳು ಗಾಯಗೊಂಡಿದ್ದಾರೆ. ಗಾಯಗೊಂಡ ಸದರ್ ಬಜಾರ್ ಠಾಣೆಯ 2 ಪೇದೆಗಳಾದ ಯಲ್ಲಪ್ಪ ಮತ್ತು ಚಂದ್ರಕಾಂತ್ ಇವರನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಲಾಂಗ್ನಿಂದ ಹೊಡೆದ ಪರಿಣಾಮವಾಗಿ ಕೈಗೆ ಬಲವಾದ ಏಟು ಬಿದ್ದಿದೆ. ಕೊಲೆಗೆ ಬಳಸಿದ ಮಾರಕಾಸ್ತ್ರಗಳನ್ನು ತೋರಿಸುವುದಾಗಿ ಬೋಳಮಾನದೊಡ್ಡಿ ರಸ್ತೆ, ಅಂಬೇಡ್ಕರ್ ವಸತಿ ನಿಲಯ ಬಳಿ ಹಾಗೂ ಬಿಜಿನಗೇರ ರಸ್ತೆಯಲ್ಲಿ ಹೋಗಿದ್ದಾಗ ಲಾಂಗ್ಗಳನ್ನು ತೋರಿಸಿ ಓಡಲು ಯತ್ನಿಸಿದ್ದರು. ಹಿಡಿಯಲು ಹೋದ ಪೇದೆಗಳಾದ ಚಂದ್ರಕಾಂತ್ ಮತ್ತು ಯಲ್ಲಪ್ಪ ಎಂಬುವವರ ಮೇಲೆ ಹಲ್ಲೆ ಮಾಡಿದಾಗ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿ ಶರಣಾಗುವಂತೆ ಸೂಚಿಸಿದರೂ ಓಡಲು ಯತ್ನಿಸಿದಾಗ ಕಾಲಿಗೆ ಗುಂಡು ಹಾಕಿ ಆರೋಪಿಗಳನ್ನು ಬಂಧಿಸಲಾಗಿದೆ. 2 ಆರೋಪಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಗೆ ಸಂಬಂಧಿಸಿದಂತೆ 6 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ.
ನಗರಸಭೆ ಮಾಜಿ ಸದಸ್ಯ ಘೋರ್ ಮಾಸೂಮ್, ಅಜ್ಜು ಅಲಿಯಾಸ್ ಅಜ್ಬುದ್ದೀನ್, ರಿಯಾಜ್, ಸೈಯದ್ ಅಫ್ಜರ್, ಮೊಹಮ್ಮದ್ ಯಾಸೀನ್, ಕಾಶಿನಾಥ್ ಸೇರಿದಂತೆ 6 ಜನರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಕುಮ್ ಪ್ರಕಾಶ್ ಹೇಳಿದ್ದಾರೆ. ಕಳೆದ 7 ತಿಂಗಳ ಹಿಂದೆ ನಡೆದಿದ್ದ ಕೊಲೆ ಘಟನೆಗೆ ಸಂಬಂಧಿಸಿದಂತೆ ಘೋರ್ ಮಾಸೂಮ್ ಮತ್ತು ಮಕ್ಬೂಲ್ ಮಧ್ಯೆ ಹಳೆಯ ವೈಷಮ್ಯವಿತ್ತು. ಮಕ್ಬೂಲ್ ಇವರು ಘೋರ್ ಮಾಸೂಮ್ ಇವರನ್ನು ಬಂಧಿಸುವಂತೆ ಒತ್ತಾಯಿಸಿ ದೂರು ನೀಡಿದ್ದರು. ದ್ವೇಷದಿಂದಲೇ ಕೊಲೆ ಘಟನೆ ಜರುಗಿದೆ ಎಂದು ಹೇಳಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿರುವ ಘೋರ್ ಮಾಸೂಮ್ ಸೇರಿದಂತೆ 3 ಜನ ವಿರುದ್ಧ ಅನೇಕ ದೂರುಗಳಿವೆ. ಘೋರ್ ಮಾಸೂಮ್ ವಿರುದ್ಧ 20 ಪ್ರಕರಣ, ರಿಯಾಜ್ ವಿರುದ್ಧ 10 ಪ್ರಕರಣ ಹಾಗೂ ಅಜ್ಜು ವಿರುದ್ಧ 3 ಪ್ರಕರಣಗಳು ವಿವಿಧ ಠಾಣೆಗಳಲ್ಲಿವೆ ಎಂದು ಎಸ್ಪಿ ತಿಳಿಸಿದ್ದಾರೆ. ರಿಮ್ಸ್ ಆಸ್ಪತ್ರೆಗೆ ಎಸ್ಪಿ ನಿಕುಮ್ ಪ್ರಕಾಶ್ ಭೇಟಿ ನೀಡಿ ಆರೋಪಿಗಳು ಹಾಗೂ ಪೇದೆಗಳ ಆರೋಗ್ಯ ವಿಚಾರಣೆ ನಡೆಸಿದರು. ಡಿವೈಎಸ್ಪಿ ಶಿವನ್ಗೌಡ ಪಾಟೀಲ್, ಸಿಪಿಐ ಫಸೀಯುದ್ದೀನ್, ಪಿಎಸ್ಐ ಮಂಜುನಾಥ್ ಸೇರಿದಂತೆ ಅನೇಕ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು. ఎంత ನಿನ್ನೆ ರಾತ್ರಿ 9 ಗಂಟೆಗೆ ರಾಯಚೂರು ಸಿಟಿಯಲ್ಲಿ ಒಂದು ಮಕ್ಬೂಲ್ ಅಂತ 42 ಇಯರ್ಸ್ ಏಜ್ ಅವರು ಕೌನ್ಸಿಲರ್, JDS ಪಾರ್ಟಿಯಿಂದ ಕೌನ್ಸಿಲರ್ ಆಗಿದ್ದರು. ಅವರದು ಜಾಕೀರ್ ಹುಸೇನ್ ಸರ್ಕಲ್ ಅಂತ ಮರ್ಡರ್ ಆಗಿತ್ತು. ಇದೇ ಸಂದರ್ಭದಲ್ಲಿ ನಾನು ರಾತ್ರಿನ ಒಂದು ಟೀಮ್ ಮಾಡಿ DYSP ರಾಯಚೂರು ನೇತೃತ್ವದಲ್ಲಿ CPI ಸದರ್ ಬಜಾರ್ ಆಮೇಲೆ PSI ಸದರ್ ಬಜಾರ್ ನೇತೃತ್ವದಲ್ಲಿ 2 ಟೀಮ್ ರೆಡಿ ಆಗಿತ್ತು. ರಾತ್ರಿ ಅರೌಂಡ್ 3:30ಗೆ ನಾವು 6 ಜನ ಅಕ್ಯೂಸ್ಡ್ ಈ ಕೇಸಲ್ಲಿ ಅವರಿಗೆ ಎಲ್ಲಕ್ಕೆ ಅರೆಸ್ಟ್ ಮಾಡಿದ್ದೀವಿ. A1 ಇಸ್ ಗೋರೆ ಮಾಸೂಮ್ ಅಂತ ಇದ್ದಾರೆ. ಅವರ ಮೇಲೆ ಮೋರ್ ದ್ಯಾನ್ 20 ಕೇಸಸ್ ಇದ್ದಾರೆ. ಮರ್ಡರ್, 307, ಎಕ್ಸ್ಟ್ರಾಷನ್ ಎಲ್ಲ ಕೇಸಸ್ ಇದ್ದಾರೆ. A2 ಇಸ್ ರಿಯಾಜ್ ಮೇಲೆ ಕೂಡ ಮೋರ್ ದ್ಯಾನ್ 10 ಕೇಸ್ ಇದ್ದಾರೆ. ಅವರ ಮೇಲೆ ಒಂದು 302 ಕೇಸ್, ಒಂದು 307 ಕೇಸ್, ಆಮೇಲೆ ಒಂದು 353 ಕೇಸ್, ಈ ಥರ ಎಲ್ಲ ಕೇಸಸ್ ಇದ್ದಾರೆ. ಆಮೇಲೆ ಒಂದು ಅಜ್ಜು ಅಂತ ಅಜುಮುದ್ದೀನ್, ಅವರ ಮೇಲೆ ಕೂಡ 3 ಕೇಸಸ್ ಇದ್ದಾರೆ. ಇಬ್ಬರು ರೌಡಿ ಶೀಟರ್ಸ್, ಎಲ್ಲ 3 ಜನ ರೌಡಿ ಶೀಟರ್ಸ್. ಎಲ್ಲ ಅರೆಸ್ಟ್ ಆದ ನಂತರ ನಾವು ಅವರದು ಏನು ಕಾರ್ಪೊರೇಟ್ ಇದು ಮಕ್ಬೂಲ್ ಅವರದು ಮರ್ಡರ್ಗೆ ಏನು ವೆಪನ್ ಮಾಡಿದರು, ಅದು ವೆಪನ್ ಮಾಡೋಕ್ಕೆ ನಾವು 2 ಜನಗೆ ನಮ್ಮ PSI ಮತ್ತು CPI ಅವರಿಗೆ ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋದಾಗ ಅಲ್ಲಿ ವೆಪನ್ ಅವರು ತೋರಿಸಿದರು. ವೆಪನ್ ತೋರಿಸಿದ ನಂತರ ಅವರು ಓಡೋಗೋಕ್ಕೆ ಸ್ಟಾರ್ಟ್ ಮಾಡಿದರು. ಯಾರು ರಿಯಾಜ್ ಓಡೋಗೋಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮ ಕಾನ್ಸ್ಟೇಬಲ್ ಅವರಿಗೆ ಹಿಡ್ಕೊಳ್ಳೋಕೆ ಹೋಗಿದ್ರು. ಅವ್ರ ಮೇಲೆ ಅವರು ಅದೇ ವೆಪನ್ನಿಂದ ಅಟ್ಯಾಕ್ ಮಾಡಿದ್ದಾರೆ. ಅವರಿಗೆ ಕಾನ್ಸ್ಟೇಬಲ್ಗೆ ಗಾಯ ಆಗಿದೆ. ಅದಕ್ಕೆ ನಮ್ಮ PSI ಗಾಳಿಯಲ್ಲಿ ಗುಂಡು ಹಾಕಿದ್ರು. ದಟ್ ಅವ್ರು ವಾರ್ನಿಂಗ್ಗೋಸ್ಕರ ನೀವು ಸರೆಂಡರ್ ಆಗಿ ಅಂತ. ಅವ್ರು ಸರೆಂಡರ್ ಆಗಲಿಲ್ಲ. ಅದಕ್ಕೆ ಅವರ ಕಾಲ ಮೇಲೆ ಒಂದು ಫೈರಿಂಗ್ ಆಗಿದೆ. ಆಮೇಲೆ ಅದೇ ಥರ ಅಜ್ಜು ಕೂಡ ಇದೇ ಥರ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ಅವ್ರ ಮೇಲೆ ಕೂಡ ಒಂದು ಕಾಲ್ ಮೇಲೆ ಫೈರಿಂಗ್ ಆಗಿದೆ. ಸೊ ಇಬ್ಬರಿಗೆ ಈಗ ನಾವು ರಿಮ್ಸ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀನಿ. ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ. ನಮ್ಮ 2 ಕಾನ್ಸ್ಟೇಬಲ್ಗೆ ಕೂಡ ಸ್ವಲ್ಪ ಗಾಯ ಆಗಿದೆ. ಅವರು ಕೂಡ ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. 6 ಜನ ಇದ್ರು.
ಕಾನ್ಸ್ಟೇಬಲ್ ಎಲ್ಲ 6 ಜನ ಸಿಕ್ಕಿದ್ರು. ಈ 2 ಜನ ವೆಪನ್ ಬೇರೆ ಪ್ಲೇಸಲ್ಲಿ ಇಟ್ಟಿದ್ರು. ಅದಕ್ಕೆ ನಮ್ಮ ಸೆಕ್ಷನ್ 27 ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ಅವರು ರಿಕವರಿಗೆ ಹೋಗಿದ್ರು. ವೆಪನ್ ಅವ್ರದ್ದು ಹಿಂದಿನ ಒಂದು ಡಿಸ್ಪ್ಯೂಟ್ ಇತ್ತು. ಈ ಗೋರೆ ಮಾಸೂಮ್ ಆಮೇಲೆ ಮಕ್ಬೂಲ್ ಫ್ಯಾಮಿಲಿದು 7 ತಿಂಗಳ ಮುಂಚೆನೇ ಒಂದು ಮರ್ಡರ್ ಕೇಸ್ ಆಗಿತ್ತು. ಅದಕ್ಕೆ ಡಿಸ್ಪ್ಯೂಟ್ ಇತ್ತು. ಆಮೇಲೆ ಬೇರೆ ಅವರದ್ದು ಡಿಸ್ಪ್ಯೂಟ್ಸ್ ಕೂಡ ಇತ್ತು. ಅದಕ್ಕೆ ಅವರು ಅಟ್ಯಾಕ್ ಮಾಡಿದ್ರು. ಅದೇ ಸಂಬಂಧ ಇತ್ತು. ಆ ಕೇಸಲ್ಲಿ ಗೋರೆ ಮಾಸೂಮ್ದು ಅರೆಸ್ಟ್ ಆಗಲಿಲ್ಲ. ಅದಕ್ಕೆ ಅವರು ಮಕ್ಬೂಲ್ ಏನಿದ್ದಾರೆ ಎಲ್ಲ ಕಡೆ ಓಡಾಡ್ತಾ ಇದ್ರು, ಯಾಕೆ ಅರೆಸ್ಟ್ ಆಗಿಲ್ಲ ಅದಕ್ಕೆ. ಅದೇ ಶೀಟ್ ಇಟ್ಕೊಂಡು ಅವ್ರ ಮೇಲೆ ಇವತ್ತು ಅಟ್ಯಾಕ್ ಮಾಡಿದ್ರು ನಿನ್ನೆ. ಎಲ್ಲ 6 ಜನ ಅರೆಸ್ಟ್ ಆಗಿದ್ದಾರೆ. ಆಮೇಲೆ 2 ಜನ ಈಗ ಹಾಸ್ಪಿಟಲಲ್ಲಿ ಇದ್ದಾರೆ. ನಮ್ಮ 2 ಕಾನ್ಸ್ಟೇಬಲ್ಸ್ ಕೂಡ ದೇರ್ ಔಟ್ ಆಫ್ ಡೇಂಜರ್, ದೇರ್ ಟ್ರೀಟ್ಮೆಂಟ್ ತಗೋತಿದ್ದಾರೆ. ಜಾಕಿರ್ ಹುಸೇನ್ ವೃತ್ತದಲ್ಲಿ ಕಳೆದ 2 ವರ್ಷಗಳಿಂದ 2 ಗುಂಪುಗಳ ಮಧ್ಯೆ ಘರ್ಷಣೆ ನಡೆಯುತ್ತಲೇ ಬಂದಿತ್ತು. ಕೆಲ ದಿನಗಳ ಹಿಂದೆಯಷ್ಟೇ ಹೋಟೆಲ್ನಲ್ಲಿಯೂ ಹಲ್ಲೆ ಮಾಡಲಾಗಿತ್ತು. ಅಲ್ಲದೆ ಜನವರಿಯಲ್ಲಿ ರೈಲ್ವೆ ಹಳಿಯಲ್ಲಿ ಪತ್ತೆಯಾಗಿದ್ದ ಶವವು ಕೊಲೆಯಾಗಿದ್ದು, ಕಾನೂನು ಕ್ರಮಕ್ಕೆ ಹಿಂದಿನ ಮುಖ್ಯಮಂತ್ರಿಗಳು ಸೇರಿದಂತೆ ರಾಜಕೀಯ ನಾಯಕರಿಗೆ ಮಕ್ಬೂಲ್ ಮನವಿ ನೀಡಿ ಒತ್ತಾಯಿಸಿದ್ದರು. ಸೋಮವಾರ ರಾತ್ರಿ ಮಾರಕಾಸ್ತ್ರಗಳಿಂದ ಜನಬಿಡಗೆ ಸ್ಥಳದಲ್ಲಿಯೇ ಕೊಲೆ ಮಾಡಿರುವ ಘಟನೆ ಹಬ್ಬುತ್ತಿದ್ದಂತೆ ನಗರ ಜನತೆ ಬೆಚ್ಚಿ ಬೀಳುವಂತಾಯಿತು. ಅನೇಕ ದಿನಗಳಿಂದ ಹತ್ಯೆ ಪ್ರಕರಣಗಳು ನಿಯಂತ್ರಣಕ್ಕೆ ಬಂದಿದ್ದು, ಆದರೀಗ ನಗರದಲ್ಲಿ ಮತ್ತೆ ಲಾಂಗ್ ಝಳಪಿಸಿರುವ ಘಟನೆಯಿಂದ ಜನರು ಆತಂಕಕ್ಕೆ ಸಿಲುಕುವಂತಾಗಿದೆ. ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಸ್ಥಳಗಳನ್ನು ಅಭಿವೃದ್ಧಿಪಡಿಸುವ ಮುನ್ನ ಪರಿಸರ ಸಂರಕ್ಷಣೆ ಅತಿ ಅವಶ್ಯಕವಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ತಿಳಿಸಿದರು. ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಸ್ಥಳಗಳನ್ನು ಅಭಿವೃದ್ಧಿಪಡಿಸುವ ಮುನ್ನ ಪರಿಸರ ಸಂರಕ್ಷಣೆ ಅತಿ ಅವಶ್ಯಕವೆಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ತಿಳಿಸಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಕಾರ್ಯಾಲಯದಲ್ಲಿ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ನಿಮಿತ್ತ ಸೈಕಲ್ ಜಾಥಾ ಹಾಗೂ ಸ್ವಚ್ಛತಾ ಅಭಿಯಾನಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲೆಯಲ್ಲಿರುವ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸಿ ಪ್ರವಾಸಿಗರನ್ನು ಸೆಳೆಯುವ ಕೆಲಸ ಮಾಡಬೇಕು. ಕೋವಿಡ್-19 ಸಾಂಕ್ರಾಮಿಕ ರೋಗ ಹರಡುವುದನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸೈಕಲ್ ತುಳಿಯಬೇಕು ಮತ್ತು ಯೋಗ, ವಾಯುವಿಹಾರ ಮಾಡಬೇಕೆಂದರು. ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ರಾಯಚೂರು ಕೋಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತೆ ಮಾಡಲಾಗುತ್ತದೆ ಎಂದರು. ಒಂದು ರೂಮಲ್ಲಿ ಹೋಗಬೇಕು ಮತ್ತೆ ಯಾವುದನ್ನು ಕೂಡ ಓವರ್ಟೇಕ್ ಮಾಡಬಾರ್ದು. ದಯವಿಟ್ಟು ಏನು ಲೇನ್ ಡಿಸಿಪ್ಲಿನ್ ಅನ್ನ ಕಾಪಾಡಿಕೊಳ್ಬೇಕು ಅಂತ ನಾನು ಎಲ್ಲರಿಗೂ ವಿನಂತಿಯನ್ನ ಮಾಡ್ಕೊಳ್ತೇನೆ. ಕೋಟೆಯನ್ನ ತಲುಪಿಸಿದ ನಂತರ ಅಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮ ಇರುತ್ತೆ. ಆ ಸ್ವಚ್ಛತಾ ಕಾರ್ಯಕ್ರಮ ಆದ್ಮೇಲೆ ಈ ಒಂದು ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಒಂದು ಡಿಸಿಪ್ಲಿನ್ ಅನ್ನ ಕಾಪಾಡಿಕೊಂಡು ಒಂದು ಸಾಮಾಜಿಕ ಅಂತರವನ್ನು ಎಲ್ಲರಿಗೂ ವಿನಂತಿಯನ್ನ ಮಾಡ್ಕೊಳ್ತೇನೆ. ಬರೀ ಸರ್ ಸೈಡ್ ಬಿಡ್ರಿ. ಸರ್ ಸೈಡ್ ಸರ್ 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 ಈ ಕಡೆ ಬನ್ನಿ. ಹಲೋ ಪೊಲೀಸ್ ಸರ್, ಸೈಡ್ ಬರ್ರಿ ಸರ್. ಓಕೆ ಹಾಂ
ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಈ ಕೋಟೆ ಆವರಣ ತನಕ ಒಂದು ಸೈಕಲ್ ಜಾಥಾ ಮಾಡಿದರು. ಪ್ರವಾಸೋದ್ಯಮವನ್ನು ಬೆಳೆಸಬೇಕಾದ್ರೆ ಮೊದಲು ಪರಿಸರವನ್ನು ಬೆಳೆಸಬೇಕು. ಅದರ ಜೊತೆ ಈ ಕೋವಿಡ್ ಹಿನ್ನೆಲೆಯಲ್ಲಿ ಒಂದು ಆರೋಗ್ಯ ಸ್ಥಿತಿ, ಜನರ ಆರೋಗ್ಯ ಸ್ಥಿತಿಯನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಸರಿ ಮಾಡಬೇಕಾದ್ರೆ ಈ ಸೈಕ್ಲಿಂಗ್ ಮಾಡೋದು, ಯಾವುದೋ ಒಂದು ಎಕ್ಸಸೈಸ್ ಮಾಡೋದು ಅವಶ್ಯಕವಾಗಿರ್ತದೆ. ಸೊ ಅದರ ಕಾರಣವಾಗಿ ಸೈಕ್ಲಿಂಗ್ ಪ್ಲಸ್ ಜಾಸ್ತಿ ಸೈಕಲ್ ಬಳಕೆ ಮಾಡಿದರೆ ಈ ಮಾಲಿನ್ಯ ನಿಯಂತ್ರಣ ಕೂಡ ಸಹಕಾರ ಆಗ್ತದೆ, ಸಹಾಯ ಆಗ್ತದೆ. ಸೊ ಆ ಎರಡು ಉದ್ದೇಶದಿಂದ ಈ ವರ್ಷ ಪ್ರವಾಸೋದ್ಯಮ ದಿನಾಚರಣೆಯಲ್ಲಿ ಈ ಸೈಕಲ್ ಜಾಥಾ ಮೂಲಕ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಸತೀಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕೋಟೆ, ಮಾನ್ವಿಕಲ್ಲೂರು, ಮುದ್ಗಲ್ ಮಸ್ಕಿ, ಮಲಿಯಾಬಾದ್ ಸೇರಿ 10 ಪ್ರವಾಸೋದ್ಯಮ ತಾಣಗಳನ್ನು ಸರ್ಕಾರ ಗುರುತಿಸಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಗೆ ಪ್ರತಿ ವರ್ಷ ಅನುದಾನ ಬಿಡುಗಡೆ ಮಾಡಿ ಯಾತ್ರಾ ನಿವಾಸಿ ಅಭಿವೃದ್ಧಿ ಪಡಿಸಲಾಗುತ್ತದೆ ಎಂದರು. ಜಿಲ್ಲಾಡಳಿತ, ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಪ್ರವಾಸೋದ್ಯಮ ಹಾಗೂ ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವಚ್ಛತಾ ಪಕ್ವಾಡ್ 2020 ಘೋಷವಾಕ್ಯದಡಿ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿದರು. ಸೈಕಲ್ ಜಾಥಾವು ನಗರದ ಜಿಲ್ಲಾಧಿಕಾರಿ ಕಚೇರಿಯಿಂದ ಪ್ರಾರಂಭವಾಗಿ ಶ್ರೀ ಬಸವೇಶ್ವರ ವೃತ್ತ, ಡಾ ಬಿಆರ್ ಅಂಬೇಡ್ಕರ್ ವೃತ್ತದ ಮೂಲಕ ಕೇಂದ್ರ ಬಸ್ ನಿಲ್ದಾಣ ಬಳಿ ಇರುವ ಕೋಟೆಗೆ ತಲುಪಿತು. ಕೋಟೆಯಲ್ಲಿ ಸ್ವಚ್ಛತಾ ಅಭಿಯಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿ ಲಕ್ಷ್ಮೀಕಾಂತ್ ರೆಡ್ಡಿ, ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ರಾಮಕೃಷ್ಣ, ನಗರಸಭೆ ಪೌರಾಯುಕ್ತ ದೊಡ್ಮನಿ, ಪಿ ಮಹೇಂದ್ರ ಕುಮಾರ್, ಡಾ ವಿಜಯ ಶಂಕರ್, ತ್ರಿವಿಕ್ರಮ್ ಜೋಶಿ, ಶ್ರೀನಿವಾಸ್ ರಾಯಚೂರ್ಕರ್, ರಾಜೇಂದ್ರ ಜಲ್ದಾರ್, ರಾಜೇಂದ್ರ ಶಿವಾಳೆ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ, ಗ್ರೀನ್ ರಾಯಚೂರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ಕೊರೋನಾ ಸಂಕಷ್ಟದಲ್ಲಿ ಜನರು ನಪ್ಪಿ ಸೇವೆ ಸಲ್ಲಿಸುವ ಪೌರ ಕಾರ್ಮಿಕರ ಸೇವೆ ಸ್ಮರಣೀಯವಾಗಿದ್ದು, ಅವರು ದೇವರ ಸಮಾನರು. ಅವರಿಗೆ ಶೀಘ್ರದಲ್ಲೇ ಎಲ್ಲ ಪೌರ ಕಾರ್ಮಿಕರಿಗೆ ಮನೆ ಒದಗಿಸುವ ಹೊಣೆ ನನ್ನದು ಎಂದು ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರು ಹೇಳಿದರು. ಕೊರೋನಾ ಸಂಕಷ್ಟದಲ್ಲಿ ಜನರನ್ನು ಅಪ್ಪಿ ಸೇವೆ ಸಲ್ಲಿಸಿರುವ ಪೌರ ಕಾರ್ಮಿಕರ ಸೇವೆ ಸ್ಮರಣೀಯವಾಗಿದ್ದು, ಅವರು ದೇವರ ಸಮಾನರು. ಅವರಿಗೆ ಶೀಘ್ರದಲ್ಲಿಯೇ ಎಲ್ಲ ಪೌರ ಕಾರ್ಮಿಕರಿಗೆ ಮನೆ ಒದಗಿಸುವುದು ಹೊಣೆ ನನ್ನದು ಎಂದು ಶಾಸಕ ಡಾ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಆತ್ನೂರು ಫಂಕ್ಷನ್ ಹಾಲ್ನಲ್ಲಿ ನಗರಸಭೆ ಮತ್ತು ಜಿಲ್ಲಾಡಳಿತ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು. ಕೊರೋನಾ ಹಿನ್ನೆಲೆಯಲ್ಲಿ ತಂದೆ ತಾಯಿ ಸಂಬಂಧಿಗಳನ್ನು ಮುಟ್ಟಲು ಆಗದೇ ಇರುವ ಸಂದರ್ಭದಲ್ಲಿ ಪೌರ ಕಾರ್ಮಿಕರು ಮನೆ ಮನೆಗೆ ತೆರಳಿ ಜನರಿಗೆ ಒದಗಿಸಿರುವ ಸೇವೆ ದೊಡ್ಡದಿದೆ. ಪೌರ ಕಾರ್ಮಿಕರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಸಮಸ್ಯೆಗಳ ಪರಿಹಾರಕ್ಕೆ ಜಿಲ್ಲಾಧಿಕಾರಿಗಳು ಪೌರ ಕಾರ್ಮಿಕರ ಸಂಘಟನೆಗಳೊಂದಿಗೆ ಚರ್ಚೆ ನಡೆಸಲಾಗಿದೆ. ಅನೇಕರಿಗೆ ಹೆಸರುಗಳ ಬಿಟ್ಟು ಹೋಗಿದ್ದು, ವೇತನ ಸೇರಿದಂತೆ ಇತರ ಸಮಸ್ಯೆಗಳ ನಿವಾರಣೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು. ಕೆಲ ಪೌರ ಕಾರ್ಮಿಕರಿಗೆ ಮನೆಗಳಿವೆ, ಇನ್ನೂ ಅನೇಕರಿಗೆ ಮನೆಗಳಿಲ್ಲ. ಸರ್ಕಾರ ಮಟ್ಟದಲ್ಲಿ ಇನ್ನೂ 3,000 ಮನೆಗಳ ಮಂಜೂರಾತಿ ಪ್ರಸ್ತಾವನೆ ಇದೆ. ಮಂಜೂರಿಯಾದ ನಂತರ ಆದ್ಯತೆ ಮೇರೆಗೆ ಪೌರ ಕಾರ್ಮಿಕರಿಗೆ ಮನೆ ಒದಗಿಸುವುದಾಗಿ ಹೇಳಿದರು. ಅಲ್ಲದೆ 22.75 ಸೇರಿದಂತೆ ಇತರೆ ಲಭ್ಯ ಇರುವ ಅನುದಾನಗಳನ್ನು ಪೌರ ಕಾರ್ಮಿಕರಿಗೆ ಒದಗಿಸಲು ಶೀಘ್ರದಲ್ಲಿ ನಗರಸಭೆ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬರಲಿದ್ದು, ಅಧಿಕಾರ ಬರುವ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ನಿರ್ಧರಿಸುವುದಾಗಿ ಹೇಳಿದರು. ಪೌರ ಕಾರ್ಮಿಕರ ಮಕ್ಕಳಿಗೆ ಉಚಿತ ಶಿಕ್ಷಣ ಒದಗಿಸುವುದೇ ಸೇರಿದಂತೆ ಯಾವುದೇ ಬೇಡಿಕೆಗಳಿದ್ದರೂ ಸ್ಪಂದಿಸುವುದಾಗಿ ಹೇಳಿದರು. ಪೌರ ಸೇವಾ ನೌಕರಿಗೆ ಕೊಡ್ತಾರೆ. ಪೌರ ಸೇವಾ ಮುಖ್ಯ ಕಾರ್ಯಕರ್ತರು ಪೌರ ಸೇವಾ ಕಾರ್ಮಿಕರು ಹೇಳಿ ಇತ್ತು. ಮೊನ್ನೆ ಕಳೆದ 3-4 ತಿಂಗಳಿಂದ ಕೊರೋನಾ ಗಲಾಟೆ ನಡೀತಾ ಇದೆ. ಎಸ್ಪೆಷಲಿ ಆ ಲಾಕ್ಡೌನ್ ಟೈಮಲ್ಲಿ ದೇಶದಲ್ಲಿ ಯಾರೂ ಮನೆಯಿಂದ ಹೊರಗಡೆ ಬರ್ತಾ ಇರಲಿಲ್ಲ. ಇವತ್ತು ತಂದೆ ಸತ್ರು ಮಗ ಹೋಗ್ತಾ ಇರಲಿಲ್ಲ, ಮಗ ಸತ್ರು ತಂದೆ ಹೋಗ್ತಾ ಇರಲಿಲ್ಲ, ಬಾಯಿ ಹೋಗ್ತಾ ಇರಲಿಲ್ಲ, ಯಾರು ಹೋಗ್ತಾ ಇರಲಿಲ್ಲ ಅಂತ ಒಂದು ಕಷ್ಟದ ಕಾಲದಲ್ಲಿ ಇವತ್ತು ಎಲ್ಲರ ಮನೆ ಮುಂದೆ ಯಾರ ಮನೆಯಲ್ಲಿ ಕೊರೋನಾ ಓಡಾಡ್ತಾ ಇದೆ, ಯಾರ ಮನೆಯಲ್ಲಿ ಇಲ್ಲ ಅಂತ ತಮ್ಗೆ ಯಾರು ಗೊತ್ತಿಲ್ಲ.
ಆದ್ರೆ ಎಲ್ಲ ಮನೆ ಮುಂದೆ ಹೋಗಿ ಇಡೀ ರಾಯಚೂರನ್ನ ಸ್ವಚ್ಛ ಮಾಡಿದಂತವ್ರು ಯಾರಾದ್ರೂ ಇದ್ರೆ ಒಂದು ಪೌರ ಸೇವಾ ಕಾರ್ಮಿಕರು. ಇವತ್ತು ಬಹುಶಃ ಇವತ್ತು ತಂದೆ ಮಕ್ಕಳು ತಂದೆ ಅಪ್ಪಿಕೊಳ್ಳಲಾದ ಸಮಯದಲ್ಲಿ ಇಡೀ ರಾಯಚೂರಿನ ಜನರನ್ನು ತಾವು ಅಪ್ಪಿಕೊಂಡಿದ್ದೀರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೀವೆಲ್ಲರೂ ಇವತ್ತು ಜಿಲ್ಲಾಡಳಿತದ ಕಣ್ಣಲ್ಲಿ, ಜನಪ್ರತಿನಿಧಿಗಳ ಕಣ್ಣಲ್ಲಿ ತಾವು ದೇವರು ಅಂತ ಹೇಳಿದ್ರು ತಪ್ಪಾಗಲಿಕ್ಕೆ ಅನ್ನೋದು ನನ್ನ ಭಾವನೆ. ಇವತ್ತು ಅನೇಕ ದಿನಗಳಿಂದ ತಮ್ಮ ಸಮಸ್ಯೆಗಳು ಅನೇಕ ರೀತಿಯಲ್ಲಿದೆ. ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳು ಅನೇಕ ಸಾರಿ ಮಾತನಾಡಿದ್ದೇವೆ, ನಮ್ಮ ಸಂಘದವರ ಜೊತೆ ಮಾತನಾಡಿದ್ದೇವೆ. ಯಾವುದೇ ಸಮಸ್ಯೆ ತಮಗಾಗದಂತೆ ಇವತ್ತು ಮುಂದೆ ಇನ್ನೂ ಕೆಲವರು ವಂಚಿತರಾಗಿದ್ರು ಅವ್ರಿಗೂ ಇದರಲ್ಲಿ ಅಕಾಮಡೇಟ್ ಮಾಡಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳು ಅನೇಕ ಸಾರಿ ಮಾತನಾಡಿದ್ದೇವೆ. ತಮ್ಮ ಪರವಾಗಿ ತಮ್ಮ ಬೆನ್ನೆಲುಬಿಗೆ ಯಾವತ್ತೂ ಒಬ್ಬ ನಾಗರಿಕನಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ನಾನು ಯಾವತ್ತೂ ತಮ್ಮ ಕಷ್ಟ ಸುಖದಲ್ಲಿ ಬೆನ್ನೆಲುಬಾಗಿ ನಿಂತೇನೆ ಅಂತ ಹೇಳಿಕ್ಕೆ ಇಚ್ಛೆ ಆಗ್ತದೆ. ಮತ್ತು ಇನ್ನೂ ಕೆಲವೊಬ್ಬರಿಗೆ ಮನೆಗಳಿದೆ, ಇನ್ನೂ ಕೆಲವೊಬ್ಬರಿಗೆ ಮನೆಗಳಿಲ್ಲ. ಆ ವಿಷಯ ನನ್ನ ಗಮನಕ್ಕೆ ಬಂದಿದೆ. ಈ ನನ್ನ ಅವಧಿಯ 3 ವರ್ಷದಲ್ಲಿ ಪ್ರತಿಯೊಬ್ಬ ಪೌರ ಕಾರ್ಮಿಕರು ತಮ್ಮದೇ ಆದಂತ ಮನೆಯಲ್ಲಿ ವಾಸ ಮಾಡಿಸುವಂತ ಜವಾಬ್ದಾರಿ ನನ್ನದು. ನಾನು ಈ ವೇದಿಕೆ ಮೂಲಕ ಮಾತು ಕೊಡ್ತೇನೆ. ಇನ್ನು ಕೆಲವೇ ದಿನದಲ್ಲಿ ಇನ್ನೂ ಒಂದು 3,000 ಮನೆಗಳು ನಮಗೆ ಜೀವನಕ್ಕೆ ಒಪ್ಪುವಾಗ್ತದೆ. ಅದರಲ್ಲಿ ಎಷ್ಟು ಜನರಿಗೆ ಆಗ್ತದೆ ಅಷ್ಟು ಜನರಿಗೆ ನಾನು ಮನೆ ಕೊಡ್ತೇನೆ. ಸ್ವಂತ ಮನೆ ಇದ್ದವರಿಗೆ ಕೊಡಂಗಿಲ್ಲ. ಯಾರಿಗೆ ನಿವೇಶನ ಇದೆ ಅವ್ರಿಗೆ ಮನೆ ಕೊಡ್ತೇನೆ. ಯಾರಿಗೆ ಸ್ವಂತ ಸೈಟ್ ಇಲ್ಲ ಅವ್ರಿಗೆ ಮನೆ ಕೊಡುವಂತ ಜವಾಬ್ದಾರಿ ನಂದು. ನಿಮ್ಮ ಎಲ್ಲಾ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡಿಸ್ಲಿಕ್ಕೆ ಈಗಾಗಲೇ ನಾವು ಜಿಲ್ಲಾಡಳಿತ ಪರವಾಗಿ ಮತ್ತು ನಗರಸಭೆ ಅಧಿಕಾರ ಮುಂದಿನ ಕೆಲವೇ ದಿನದಲ್ಲಿ ಅಧಿಕಾರ ವಹಿಸ್ಕೊಳ್ತಾರೆ. ಯಾರು ಅಧಿಕಾರ ವಹಿಸ್ಕೊಳ್ಳಿ ಅವ್ರ ಜೊತೆ ಮಾತನಾಡಿ ನಮ್ಗೆ ಡಿಫರೆಂಟ್ ಸ್ಕೀಮ್. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಪೌರ ಕಾರ್ಮಿಕರು ಕೊರೋನಾ ಹಾಗೂ ಮಳೆಯ ನೀರಿನಿಂದ ಎದುರಾಗಿದ್ದ ಸಮಸ್ಯೆ ನಿವಾರಿಸಲು ನಿರ್ವಹಿಸಿದ ಸೇವೆ ದೊಡ್ಡದಾಗಿದೆ. ಕೊರೋನಾ ಪ್ರಾರಂಭದಲ್ಲಿ ಚಿಕಿತ್ಸೆ, ಸೋಂಕಿತರ ಪತ್ತೆ ಮಾಡಿ ಚಿಕಿತ್ಸೆ ಒದಗಿಸಲು ಪೌರ ಕಾರ್ಮಿಕರು ದೊಡ್ಡ ಸಹಾಯವನ್ನು ಮಾಡಿದ್ದಾರೆ. ಅದೇ ರೀತಿ ನಗರದಲ್ಲಿ ಮಳೆಯಿಂದ ಆಗಿರುವ ಅನಾಹುತ ತಪ್ಪಿಸಲು ಸಹ ಪೌರ ಕಾರ್ಮಿಕರು ಶ್ರಮಿಸಿದ್ದಾರೆ. ಪೌರ ಕಾರ್ಮಿಕರ ಸಮಸ್ಯೆಗಳ ದಿನಾಚರಣೆಗೆ ಸೀಮಿತಗೊಳಿಸದೆ ನಿವಾರಣೆ ಪ್ರಯತ್ನಿಸುವುದಾಗಿ ಹೇಳಿದರು. ಸಮಾನ ಒಂದು ನೌಕರ ಇದಾರಂದ್ರೆ ಇದರಲ್ಲಿ ಯಾರು ಅನ್ಯಾಯ ಮಾಡ್ತಾರೆ. ಪೌರ ಕಾರ್ಮಿಕ ಕೆಲಸ ಮಾಡೋದಂದ್ರೆ ಆರ್ಥಿಕವಾಗಿ ಜಾತಿನವ್ರು ಮಾಡೋದು ಅಥವಾ ಆರ್ಥಿಕವಾಗಿ ಹಿಂದುಳಿದವರು ಮಾಡೋದಂದ್ರೆ ಅರ್ಥ ಅಲ್ಲ. ಸೊ ಅಂಥವು ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಬದುಕಲು ಕೂಡ ಇಂಪಾರ್ಟೆಂಟ್ ಅಂತ ನೋಡಿದ್ರೆ ಅಷ್ಟು ಕೆಲಸ ಮಾಡ್ತಾರೆ. ಪ್ರತಿಭಾಗಿ ಹೇಳ್ಬೇಕಾದ್ರೆ ಈ ಕೋವಿಡ್ ಟೈಮ್ನಲ್ಲಿ ಹಿಂದೆ ಯಾರು ಗೊತ್ತಿಲ್ಲದೆ ಈ ಕೋವಿಡ್ ಟೈಮ್ನಲ್ಲಿ ಕೊರೋನಾ ಮೇ 17ನೇ ತಾರೀಕಿಗೆ ನಮ್ಮ ಜಿಲ್ಲೆಯಲ್ಲಿ ಮೊದಲನೇದಾಗಿ 6 ಪ್ರಕರಣಗಳು ಬಂತು. ಮೇ 17ನೇ ತಾರೀಕಿನ ನಮ್ಮ ಜಿಲ್ಲೆ ಗ್ರೀನ್ ಝೋನ್ನಲ್ಲಿ ಯಾವುದೇ ಪ್ರಕರಣಗಳು ಕೂಡ ವರದಿಯಾಗಿರಲಿಲ್ಲ. ಬಾಧಿತ ತಕ್ಷಣ ನನಗೆ ಮೊದಲನೇ ದಿವಸ ನನಗೆ ನೆನಪಿದೆ, ನೈಟ್ 10:30 ಮಾಧ್ಯಮ ಬರ್ತಾರೆ ಯಾರು ದರ್ಶನ. ಇಲ್ಲಿ ತನಕ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಬಂದಿಲ್ಲ. ಎರಡನೇ ಹಾಸ್ಟೆಲ್ನಲ್ಲಿ ನಾವು 200 ಜನ ಇದ್ದೀವಿ. ಅವರಿಗೆಲ್ಲ ಟೆಸ್ಟ್ ಮಾಡಿದ್ವಿ, ರಿಸಲ್ಟ್ ಬರ್ತದೆ. ಬಂದ ತಕ್ಷಣ ಅವರೆಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಬರಬೇಕು. ಅದು ಮೊದಲನೇ ಟೈಮ್ ಜಿಲ್ಲೆಯಲ್ಲಿ ಈ ಕೊರೋನಾ ಹ್ಯಾಂಡಲ್ ಮಾಡಿ ಯಾರಿಗೂ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಅವಾಗ ಏನಾಯಿತು, ಎಲ್ಲರಿಗೂ ಅರ್ಧ ತಾಸು ಆಯಿತು. ಮತ್ತೆ ನಾವೇ ಸ್ಥಳಕ್ಕೆ ಹೋಗ್ಬೇಕಾಯ್ತು. ನಾವೇ ಸ್ಥಳಕ್ಕೆ ಹೋಗಿದ್ವಿ, 2 ಹಾಸ್ಟೆಲ್ಗೆ ಹೋಗಿ ಅವರು ಶಿಫ್ಟ್ ಮಾಡಬೇಕು. ಎಲ್ಲರಿಗೂ ಒಂದು ಭಯ ಇತ್ತು ವಾತಾವರಣ. ಯಾಕಂದ್ರೆ ಮೇನಲ್ಲಿ ಅದು ಕೊರೋನಾ ಅಂದರೆ ಅದು ಕಲ್ಪನೆಯೇ ಬೇರೆ ಬರುತ್ತೆ. ನಿಮ್ಗೆ ಹೇಳೋ ಗೊತ್ತಿರುತ್ತೆ, ಯಾರು ಮನೆ ಬಿಟ್ಟು ಬರಲ್ಲ, ಅಷ್ಟು ಅಂಜಿಕೆ ಜನ ಇತ್ತು. ಬಟ್ ಅವತ್ತು ನೈಟ್ 11 ಗಂಟೆಗೆ ಶುರು ಮಾಡಿದ್ರು. 6 ಜನ ವಿಮ್ಸ್ ಹಾಸ್ಪಿಟಲ್ ಕರ್ಕೊಂಡು. ಸೊ ಅವಾಗ ಮೊದಲನೇ ಇದರಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಕೊರತೆ PPE ಹಾಕೊಂಡು ಅವರನ್ನು ಇಲ್ಲಿ ಕರ್ಕೊಂಡು ಬಂದು ನಮ್ಮ ಹಾಸ್ಪಿಟಲ್ಗೆ ಸೇರಿಸಿದ್ರು ಕೊರೋನಾ. ಇದಲ್ಲದೆ ಅಲ್ಲಿ 17ನೇ ತಾರೀಕು ಮುಂಚೆಯಿಂದ ಆ ಕ್ವಾರಂಟೈನ್ ಸೆಂಟರ್ಗಳು ಈ ಆಂಬುಲೆನ್ಸ್ ಆಗಲಿ, ಚಂದ್ರಮಂಡ ಹಾಸ್ಪಿಟಲ್ ಆಗಲಿ ಇಲ್ಲ, ಮತ್ತೆ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ ಇಲ್ಲಿ ಮಾತ್ರ ಅಲ್ಲ. ಅವ್ರು ನೋಡಿದ್ರೆ ನಾನು ಬರೀ ರಾಜ್ಯದಲ್ಲಿ ಸೀಮಿತವಾಗಿ ಹೇಳ್ತಾರೆ. ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ
ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲೇ ಇರಬೇಕು. ಇದರಲ್ಲಿ ಈ ಕೊರೋನಾ ಟೈಮಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದ ಒಂದು ನೌಕರಂದ್ರೆ ನಾವೆಲ್ಲ ಮಾಡಿದ್ವಿ, ಇಲ್ಲ ಅಂತ ಹೇಳ್ತಾರೆ. ಈ ಯಾರನ್ನು ನಾವು ಹೆಚ್ಚು ಮಾಡಬೇಕೆಂದು ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಆರ್ಡಿಎ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ, ನಗರಸಭೆ ಪೌರಾಯುಕ್ತ ಡಾಕ್ಟರ್ ದೇವಾನಂದ್ ದೊಡ್ಮನಿ, ನಗರ ಯೋಜನಾ ಸಂಘದ ಮಹೇಂದ್ರ ಕುಮಾರ್, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಹಂಪಯ್ಯ ಪಾಟೀಲ್, ಮಲ್ಲೇಶ್ ಶಫಿ, ಎಇ ಶಫಿಯುದ್ದೀನ್, ಜೈಪಾಲ್ ರೆಡ್ಡಿ ಹಾಗೂ ಪೌರ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು. ಈಗ ಜಾಹೀರಾತು. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್, ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಳೆದ 14 ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನಮ್ಮ ಹೆಮ್ಮೆಯ 100 ವಿದ್ಯಾರ್ಥಿಗಳು. ಆರೋಗ್ಯ ರಕ್ಷಣೆಗಾಗಿ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು. ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್ 100ಕ್ಕೆ 100ರಷ್ಟು ಜಾಬ್ ಗ್ಯಾರಂಟಿ ಕೋರ್ಸ್ಗಳು. ಡಿಎಂಎಲ್ಟಿ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, ಡಿಎಚ್ಐ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, ಡಿಒಟಿಟಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಡಿಟಿ, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಡಿಎಂಐಟಿ, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಸಿಟಿ ಸ್ಕ್ಯಾನ್, ಎಂಆರ್ಐ, ಎಕ್ಸ್ರೇ, ಯುಎಸ್ಜಿ, ಡಿಎಕ್ಸ್ಎ ಸ್ಕ್ಯಾನ್ ಎಕ್ಸೆಟ್ರಾ. ಎಸ್ಎಸ್ಎಲ್ಸಿ ಪಿಯುಸಿ ಪಾಸಾದ ಒಬಿಸಿ, ಎಸ್ಸಿ, ಎಸ್ಟಿ, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರವೇಶ ಪಡೆಯಲು ಸುವರ್ಣ ಅವಕಾಶ. ಕೋರ್ಸ್ ಮುಗಿದ ನಂತರ ತಕ್ಷಣ ಉದ್ಯೋಗ ದೊರೆಯುತ್ತದೆ. ಕೋರ್ಸ್ಗಳು ಡಿಎಂಎಲ್ಟಿ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್, ಡಿಒಟಿಟಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, ಡಿಎಂಎಕ್ಸ್ಟಿ, ಡಿಪ್ಲೊಮಾ ಇನ್ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸಸ್, ಡಿಎಚ್ಐ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಎಂಆರ್ಟಿ, ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪ್ಟಮಾಲಜಿ ಟೆಕ್ನಿಷಿಯನ್, ಡಿಒಟಿ, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಜಿಎನ್ಎಂ ಮತ್ತು ಬಿಎಸ್ಸಿ ನರ್ಸಿಂಗ್ ಕೋರ್ಸ್ಗಳಿಗೆ 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, ಎಸ್ಬಿಐ ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಮೊಬೈಲ್ 9945311704. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಬಿಎ ಮತ್ತು ಬಿಕಾಂ. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕ ವೃಂದ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಗ್ರಂಥಾಲಯ ಸೌಲಭ್ಯ. ವಿಶೇಷ ಸೂಚನೆ: ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ವರ್ಷ ಪಿಯುಸಿಯಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್, ಕನ್ನಡ, ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ: ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9986453546, 8660336100.
ಸಿಂಧನೂರಿನಲ್ಲಿ ಪ್ರತ್ಯೇಕವಾಗಿ ಪಿಯು ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯವರು ಸ್ಥಾಪಿಸಿದ ಬಳ್ಳಮೂಡಿ ಕಾಲೇಜ್ ಆಫ್ ಸೈನ್ಸ್. ಈ ಕಾಲೇಜಿನ ಪ್ರತ್ಯೇಕತೆಗಳು: ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ತರಗತಿಗಳು, ನೀಟ್, ಐಐಟಿ, ಜೆಇಇ ಮತ್ತು ಕೆಸಿಇಟಿಗಾಗಿ ಅನುಭವಿ ಉಪನ್ಯಾಸಕರಿಂದ ಪ್ರತಿನಿತ್ಯ ತರಗತಿಗಳು, ಉತ್ತಮ ಸೌಲಭ್ಯವುಳ್ಳ ತರಗತಿ ಕೊಠಡಿಗಳು, ಪ್ರಯೋಗಾಲಯಗಳು, ಪ್ರತಿಯೊಬ್ಬ ವಿದ್ಯಾರ್ಥಿ ಬಗ್ಗೆ ಪ್ರತ್ಯೇಕ ಶ್ರದ್ಧೆ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಸುಸಜ್ಜಿತವಾದ ವಸತಿ ನಿಲಯದ ಜೊತೆಗೆ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರದ ವ್ಯವಸ್ಥೆ, ವಾಹನದ ಸೌಲಭ್ಯ ಕೂಡ ಇದೆ. ವಿಳಾಸ: ಹಟ್ಟಿ ರೋಡ್, ಜೈನ್ ಕಲ್ಯಾಣ ಮಂಟಪದ ಹತ್ತಿರ, ಆನಂದ್ ಸ್ಕೂಲ್ ಕಾಂಪ್ಲೆಕ್ಸ್, ಸಿಂಧನೂರು. ಸಂಪರ್ಕಿಸಿ 9030989230 ಮತ್ತು 9972683929. ಶ್ರೀ ಕೃಷ್ಣದೇವರಾಯ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಜೆಇಇ ಮೇನ್ಸ್ನಲ್ಲಿ ಉತ್ತಮ ಅಂಕ ಪಡೆದು ಅಡ್ವಾನ್ಸ್ಗೆ ಕ್ವಾಲಿಫೈ ಆಗಿದ್ದು, ವಿದ್ಯಾರ್ಥಿಗಳು ಪಡೆದುಕೊಂಡಿರುವ ಪರ್ಸೆಂಟೇಜ್ ಈ ರೀತಿ ಇದೆ: ಗಣೇಶ್ ಕುಮಾರ್ 86, ದಿವ್ಯಾ ಎ 83, ಶಿರೀನ್ ಕೌಸರ್ 82, ಎಚ್ ಪೂಜಾ 81, ತಿರುಪತಿ ಎಚ್ 57, ಹನುಮೇಶ್ ಕೆ 55. ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರಿಗೆ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆ ವತಿಯಿಂದ ಅಭಿನಂದನೆಗಳು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ನಮ್ಮ ಕಾಲೇಜಿನ ಕೀರ್ತಿ ತಂದ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. SSLC ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students. Admissions are open for 8th, 9th, 10th classes. Shri Gnana Ganga Pre-Primary, Primary and High School. English Medium. Admissions are open. No fashion, no donation. We believe only in quality education. Faculty, syllabus and activity-based education. Computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು, ಆರಾಧಿಸು ಜ್ಞಾನಗಂಗೆಯು. ವಿಸಿಟ್ ಶ್ರೀ ಜ್ಞಾನಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. ಮತ್ತೊಮ್ಮೆ ಇಂದು ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯಲ್ಲಿ 113 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ 113 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 42, ಮಾನ್ವಿ 20, ಸಿಂಧನೂರು 18, ದೇವದುರ್ಗ 12, ಲಿಂಗಸಗೂರು 23 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. 1388 ಜನರ ಪರೀಕ್ಷೆ ಮಾಡಲಾಗಿದ್ದು 1275 ಜನರಲ್ಲಿ ಸೋಂಕು ಪತ್ತೆಯಾಗಿಲ್ಲ. 113 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ಮಳೆಯಿಂದ ಹಾನಿಗೀಡಾದ ನಗರದ ಅರ್ಜನವಾಡ, ದೇವಿನಗರ, ಕಾಕನಗರ, ಜಲಾನಗರ, ಸಿಯಾ ತಾಲೂಕು ಸೇರಿದಂತೆ ವಿವಿಧ ಬಡಾವಣೆಗಳಿಗೆ ಶಾಸಕ ಶಿವರಾಜ್ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಳೆಯಿಂದ ಹಾನಿಗೀಡಾದ ನಗರದ ಹರಿಜನವಾಡ, ದೇವಿನಗರ,
ಕಾಕನ್ಕೆರೆ, ಜಲಾಲ್ ನಗರ, ಸಿಯಾ ತಲಾಬ್ ಸೇರಿದಂತೆ ವಿವಿಧ ಬಡಾವಣೆಗಳಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಡಾವಣೆಯಲ್ಲಿ ಭಾರೀ ಮಳೆಯಿಂದ ಹದಗೆಟ್ಟ ರಸ್ತೆ ಚರಂಡಿ ವೀಕ್ಷಿಸಿದರು. ಇದೇ ಸಂದರ್ಭದಲ್ಲಿ ಮನೆಗಳಿಗೆ ನೀರು ನುಗ್ಗಿ ತೊಂದರೆ ಅನುಭವಿಸಿದ ನಿವಾಸಿಗಳು ತಮ್ಮ ಸಮಸ್ಯೆಗಳನ್ನು ಶಾಸಕರ ಮುಂದೆ ತೋಡಿಕೊಂಡರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಭಾರೀ ಮಳೆಯಿಂದಾಗಿ ಸಿಯಾ ತಲಾಬ್, ನೀರ್ಭಾವಿಕುಂಟ, ಜಲಾಲ್ ನಗರ, ಜಹೀರಾಬಾದ್ ಸೇರಿದಂತೆ ಹಲವು ಬಡಾವಣೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ಹಾನಿಯಾಗಿದೆ. ಮನೆಗಳಿಗೆ ನೀರು ನುಗ್ಗಿ ಹಾನಿಗೀಡಾದ ಕುಟುಂಬಗಳಿಗೆ 10,000 ರೂಪಾಯಿ ಪರಿಹಾರ ಮತ್ತು ಮನೆ ಬಿದ್ದ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಒದಗಿಸಲು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಶೀಘ್ರದಲ್ಲಿಯೇ ಪರಿಹಾರ ವಿತರಿಸಲಾಗುತ್ತಿದೆ ಎಂದರು. ಮನೆಗಳಿಗೆ ನೀರು ನುಗ್ಗಿ ಸಂಕಷ್ಟಕ್ಕೆ ಒಳಗಾದ ಜನರಿಗೆ ಊಟದ ವ್ಯವಸ್ಥೆ ಮಾಡಿ ನೆರವಿಗೆ ಮುಂದಾದ ನಗರಸಭೆ ಸದಸ್ಯರು ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನು ಅಭಿನಂದಿಸುವುದಾಗಿ ಹೇಳಿದರು. ಮಳೆ ನೀರು ಬಡಾವಣೆಗಳಿಗೆ ನುಗ್ಗದಂತೆ ಶಾಶ್ವತವಾಗಿ ಸಮಸ್ಯೆ ಪರಿಹರಿಸಲು ಚಿಂತನೆ ನಡೆದಿದೆ. ನಗರದ ಬಡಾವಣೆಗಳಿಗೆ ಅಗತ್ಯ ಮೂಲ ಸೌಲಭ್ಯ ಒದಗಿಸಲಾಗುವುದು. ಹದಗೆಟ್ಟ ರಸ್ತೆ ಮತ್ತು ಚರಂಡಿ ದುರಸ್ತಿಗೆ ಶೀಘ್ರದಲ್ಲಿಯೇ ಚಾಲನೆ ನೀಡಲಾಗುವುದು ಎಂದರು. ಕಾಣೋದಿಲ್ಲ ಅಣ್ಣ ಇಲ್ಲಿ ತರ ಬಂದವ ನೀರು ಟೋಟಲ್ ಅಲ್ಲಿಂದ ಇಲ್ಲಿ ತನಕ ಅಲ್ಲಿ ತನಕ అవంగొంది మనే కూడా పై నానే చెప్పింటాను మరి మీరు ఇప్పుడు 175 ಸಿಮೆಂಟ್ ಕಂಬ ಅದಾವ ನೀರು ಬಂದು ಸ್ಟಾರ್ಟ್ ಮಾಡಕ್ಕಿರ್ತದ ಹುಡುಗರಿಗೆ ಕೆಬ್ಬಣ ಕಂಬ ಅದ ಇದು ಅರ್ಜನವಾಡದಾಗ ವಾರ್ಡ್ ನಂಬರ್ 20 ಆ ದುರ್ಗಮ್ಮ ಗುಡಿ ಅಂತ ಅದ ದುರ್ಗಮ್ಮ ಗುಡಿ ತಲ್ಲಿ ಅದನ್ನ ಸಿಮೆಂಟ್ ಕಂಬ ಹಾಕ್ಬೇಕು ಹೋಟೆಲ್ ಅಂತ ಮನೆ ಬರ್ತದೆ ಹೋಟೆಲ್ ಇచ్చినారు కదా ಹೋಟೆಲ್ కట్టించినాం సార్ ನಾನು చెప్పింది మీరు కట్టలేదు వాళ్ళ ఎవరికి ఇస్తారంటే అది లోపల అడగట్టారు అర్థం కట్టారు ఇచ్చి పెట్టారు నాగర్ కట్టారు ఏ వీరేశ జనార్దన్ ఇది ಏನು ಮಾಡಬೇಕು రాజకీయ చేస్తావు ఈ కొనకు ఎక్కడ వస్తుంది మన జలాల్ నగర్ కమిషన్ సార్ ಮುಂದೆ ಕಳಿಸಿ ಕೂಡ ಸರ್ ರಾಜಕಾಲ ಆದ್ಮೇಲೆ ಬೇಡ ಸ್ವಲ್ಪ ಹಿಂದೆ ಬಂದ್ರೆ ಆಗೋತಿತ್ತು ಬೇಡ ನೀನು ಶಫಿ ಶಫಿ ಬರೀ ಸರ್ ಹೆಂಗ್ ಗೊತ್ತ ನೀರು ಹೋಗಂದ್ರೆ ಎಲ್ಲಿಂದ ಗೊತ್ತ ದೊಡ್ಡ ಕೆನಲ್ ಅದು ಮನೆ ಮಾಡಕಲ್ಕ ಅವರು 3 ಫೀಟ್ ಮಾತ್ರ ಹೈಟ್ ಮಾಡ್ತಾರ ನೀನ್ ಇನ್ನೊಂದ್ 2 ಫೀಟ್ ನೀನ್ ಮಾಡಿಕೆ ಈ ಸಂದರ್ಭದಲ್ಲಿ ಆರ್ಡಿ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ಮುಖಂಡರಾದ ರವೀಂದ್ರ ಜಾಲ್ದರ್, ಎನ್ಕೆ ನಾಗರಾಜ್, ಬಿ ತಿಮ್ಮಾರೆಡ್ಡಿ, ಜನಾರ್ದನ್ ರೆಡ್ಡಿ, ಕೆ ರವಿ ಸೇರಿದಂತೆ ಅನೇಕರು ಇದ್ದರು. ತಕ್ಷಣ ಎಲ್ಲ ನಗರಸಭೆ ನಮ್ಮ ಕಾರ್ಯಕಾರಿಯವರೆಲ್ಲರೂ ಅಧಿಕಾರಿಗಳು ಇವತ್ತು ರೋಡ್ ಮೇಲೆ ಬಂದು ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೆ. ಅದಾದಮೇಲೆ ಮರುದಿನ ಜಿಲ್ಲಾಧಿಕಾರಿಗಳು ಮಾತನಾಡಿ ಯಾರ್ಯಾರ ಮನೆಗೆ ಹೋಗಿದೆ ಅವರಿಗೆ 10,000 ರೂಪಾಯಿ
ನೀರು, ಯಾರ ಮನೆಗೆ ನೀರು ಹೋಗಿದೆ ಅವ್ರಿಗೆ 10,000 ರೂಪಾಯಿ ಮತ್ತು ಮನೆ ಬಿದ್ದಂಥ ವ್ಯಕ್ತಿಗಳಿಗೆ ಸೂಕ್ತ ಪರಿಹಾರ ಒದಗಿಸ್ಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದೇನೆ. ಅದರಂತೆ ಈಗೆಲ್ಲ ಫಾರ್ಮಾಲಿಟೀಸ್ ಮುಕ್ತಾಯವಾಗಿದೆ. ಬಹುಶಃ ಇನ್ನೊಂದು 1 ದಿನ 2 ದಿನದಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಈ ಭಾಗದ ನಗರಸಭೆ ಸದಸ್ಯರು ಎಲ್ಲರ ಒಗ್ಗೂಡಿ ಒಂದು ಸಮಂಜಸವಾದ ಪರಿಹಾರ ನಮ್ಮ ಬಡ ಜನರಿಗೆ ಕೊಡಿಸುವಂತ ಕೆಲಸ ಆಗಬೇಕು. ಮತ್ತು ಒಂದು ಪರ್ಮನೆಂಟ್ ನೀರು ಬರದ ಸ್ಥಿತಿಯಲ್ಲಿ ಏನ್ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಕಳೆದ 1 ವಾರದಿಂದ ಆಲೋಚನೆ ಮಾಡ್ತಾ ಇದ್ದೇವೆ. ಈ ಭಾಗದಲ್ಲಿ ಸಿಯಾತಲಾಬು, ಜಲಾಲ್ ನಗರು, ಕಾಕ್ಸೆರ್ವಾ ಈ ಭಾಗಕ್ಕೆ ನೀರು ಬರಬಾರ್ದು. ಇದು ಯಾವ ರೀತಿ ನಾವು ಡೈವರ್ಷನ್ ಮಾಡಬಹುದು, ಪೋತ್ಗಲ್ ಕೆರೆಗೋ ಇಲ್ಲ ಸಂಕನೂರು ಹಳ್ಳಕ್ಕೋ ಬಿಡುವಂತ ವ್ಯವಸ್ಥೆ ಮಾಡಬೇಕು. ಬಟ್ ಕೆಲವೊಬ್ರು ಹೇಳ್ತಾರೆ ನೀರು ಡೈವರ್ಷನ್ ಮಾಡಿದ್ರೆ ಬೋರ್ವೆಲ್ಗಳು ಬತ್ತಿ ಹೋಗ್ತಾವ ಅನ್ನುವ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ನಾವು ಮುಂದಿನ ದಿನ ಕಾಮಗಾರಿಗಳು ಮಾಡಬೇಕಂತ ಈಗಾಗಲೇ ನಾವು ಈ ಯೋಚನೆಗೆ ಚಾಲನೆ ಕೊಟ್ಟಿದ್ದೇವೆ. ಯಾವ ರೀತಿ ಅಧಿಕಾರಿಗಳು ನಮ್ಗೆ ಸೂಚನೆ ಕೊಡ್ತಾರೆ ಅದರ ಪ್ರಕಾರ ಒಂದು ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ಮತ್ತು ನೀರು ಬರದ ಸ್ಥಿತಿಯಲ್ಲಿ ಬರಲಾರ್ದಂಗೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಮ್ಮ ಪಕ್ಷದ ಕಾರ್ಯಕರ್ತರು ಆವತ್ತಿನ ದಿನ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ನಮ್ಮ ಸಹೋದರರು, ನಗರಸಭೆ ಸದಸ್ಯರು ಎಲ್ಲರೂ ಒಗ್ಗೂಡಿ ಇವತ್ತು ಬಹುಶಃ ಇತಿಹಾಸದಲ್ಲಿ ಅಂತ ಕೆಲಸ ಯಾರು ಮಾಡಿರ್ಲಿಕ್ಕಿಲ್ಲ. ಇವತ್ತು ಊಟ ಒದಗಿಸೋದಾಗ್ಲಿ, ನೀರು ತೆಗೆದುಹಾಕೋದಾಗ್ಲಿ ಮತ್ತು ಜನರಿಗೆ ಸಹಾಯವಾಗುವಂತ ಸ್ಥಿತಿ ಬಹುಶಃ ಯಾವಾಗೂ ಆಗಿರ್ಲಿಲ್ಲ ಅನ್ಸದೆ. ಅಂತ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಯಾವತ್ತೂ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಆಭಾರಿಯಾಗಿರ್ತೇನೆ ಅಂತ ಹೇಳಿಕ್ಕೆ ಬಯಸ್ತೇನೆ. ರಿಮ್ಸ್ ಆಸ್ಪತ್ರೆಯಲ್ಲಿ ವಿಕಲಚೇತನ ಕೊಠಡಿಯಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರ ನೀಡಲು ವಿಕಲಚೇತನರಿಗೆ ಪುನರ್ವಸತಿ ಕೇಂದ್ರ ಅಧಿಕಾರಿಗಳು ಹಣ ಪಡೆಯುತ್ತಿದ್ದು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಹೈದರಾಬಾದ್ ವಿಕಲಚೇತನ ಹೋರಾಟ ಸಮಿತಿ ಪದಾಧಿಕಾರಿಗಳು ಮನವಿ ಸಲ್ಲಿಸಿದರು. ರಿಮ್ಸ್ ಆಸ್ಪತ್ರೆಯಲ್ಲಿ ವಿಕಲಚೇತನರಿಗೆ ವಿಕಲಚೇತನರ ಕೊಠಡಿಯಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರ ನೀಡಲು ವಿಕಲಚೇತನರ ಪುನರ್ವಸತಿ ಕೇಂದ್ರದ ಅಧಿಕಾರಿಗಳು ಹಣ ಪಡೆಯುತ್ತಿದ್ದು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಹೈದರಾಬಾದ್ ಕರ್ನಾಟಕ ವಿಕಲಚೇತನರ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮನವಿ ಸಲ್ಲಿಸಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿ ಕಚೇರಿಗೆ ಅಧಿಕಾರಿಗಳ ಮನವಿ ನೀಡಿ ನಗರದ ರಿಮ್ಸ್ ಆಸ್ಪತ್ರೆಯ ವಿಕಲಚೇತನರ ಪುನರ್ವಸತಿ ಕೇಂದ್ರದ ಕೊಠಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಂಪ್ಯೂಟರ್ ಆಪರೇಟರ್ ಎಂಡಿ ರಫಿ ಮತ್ತು ನೋಡಲ್ ಅಧಿಕಾರಿ ಹನುಮಂತು ಹಾಗೂ ಆನಂದ್ ಚಂದು ಇವರು ವಿಕಲಚೇತನರ ವೈದ್ಯಕೀಯ ಪ್ರಮಾಣ ಪತ್ರ ನೀಡಲು ವಿಕಲಚೇತನರ ಬಳಿ ಹಣವನ್ನು ಪಡೆದುಕೊಂಡು ಪ್ರಮಾಣ ಪತ್ರಗಳು ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಅಧಿಕಾರಿಗಳು ಹಣ ಪಡೆದು ಯಾವುದೇ ರಸೀದಿ ನೀಡುವುದಿಲ್ಲ. ಪ್ರಮಾಣ ಪತ್ರಗಳು ನೀಡಲು ಯಾವುದೇ ಶುಲ್ಕ ತೆಗೆದುಕೊಳ್ಳಲು ಸರ್ಕಾರದ ಆದೇಶವಿದೆ. ಆದರೆ ಅಲ್ಲಿನ ಅಧಿಕಾರಿಗಳು ವೈದ್ಯಕೀಯ ಅಧೀಕ್ಷಕರು 200 ರೂಪಾಯಿ ಹಣ ಪಡೆದು ಪ್ರಮಾಣ ಪತ್ರ ನೀಡಬೇಕು ಎಂದು ಹೇಳಿದ್ದಾರೆ. ಇದೇ ರೀತಿ ಸುಮಾರು ಜಿಲ್ಲೆಯಾದ್ಯಂತ 10,000 ವಿಕಲಚೇತನರ ಪ್ರಮಾಣ ಪತ್ರ ನೀಡಿರುತ್ತಾರೆ ಎಂದರು. ವಿಕಲಚೇತನರ ಪ್ರಮಾಣ ಪತ್ರಗಳನ್ನು ಸುಮಾರು 13 ತಿಂಗಳಿಂದ ನೀಡುತ್ತಿದ್ದಾರೆ. ಆನಂದ್ ಮತ್ತು ಚಂದ್ರು ಡಿಡಿಆರ್ಸಿಯಲ್ಲಿ ಕೆಲಸ ಮಾಡುತ್ತಿದ್ದು ಇವರು ವಿಕಲಚೇತನರ ಕೊಠಡಿಯಲ್ಲಿ ವಿಕಲಚೇತನರಿಂದ 200 ರೂಪಾಯಿ ತೆಗೆದುಕೊಂಡು ಪ್ರಮಾಣ ಪತ್ರ ನೀಡುತ್ತಿದ್ದಾರೆ. ನೋಡಲ್ ಅಧಿಕಾರಿಗಳು ವಾರಕ್ಕೊಮ್ಮೆ ಬರುತ್ತಿದ್ದಾರೆ. ಇಲ್ಲಿ ಕೇಳುವವರು ಯಾರೂ ಇಲ್ಲದಂತಾಗಿದೆ. ಕೆಲವು ವಿಕಲಚೇತನರಿಗೆ ಡಾಕ್ಟರ್ಗಳು ಒಪಿಡಿ ರಸೀದಿ ನೀಡಿರುವುದಿಲ್ಲ. ಅಂತಹ ವಿಕಲಚೇತನರಿಗೂ ಸಹ ಈ ಸಿಬ್ಬಂದಿಗಳು ಹಣವನ್ನು ಪಡೆದುಕೊಂಡು ಪ್ರಮಾಣ ಪತ್ರಗಳನ್ನು ನೀಡುತ್ತಿದ್ದಾರೆ. ಪಾಸ್ವರ್ಡ್ ಕೊಟ್ಟವರು ಯಾರು ಎಂದು ಇದುವರೆಗೂ ಯಾರೂ ಕೇಳುತ್ತಿಲ್ಲ. ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದರು. ಈ ಕೂಡಲೇ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕೊಠಡಿಯಲ್ಲಿ ನೋಡಲ್ ಅಧಿಕಾರಿಗಳು ಇರುವಂತೆ ನೋಡಿಕೊಳ್ಳಬೇಕು. ಇಲಾಖೆಯ ಲಾಗಿನ್ ಪಾಸ್ವರ್ಡ್ ದುರ್ಬಳಕೆಯಾಗುತ್ತಿದ್ದು ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು. ರಿಮ್ಸ್ ಆಸ್ಪತ್ರೆ ಕೊಠಡಿ ಸಂಖ್ಯೆ 101ರಲ್ಲಿ ವಿಕಲಚೇತನ ವೈದ್ಯಕೀಯ ಪ್ರಮಾಣ ಪತ್ರ ಯುಡಿಐಡಿ ಕಾರ್ಡ್ ನೀಡುವಲ್ಲಿ ಕೇಂದ್ರ ಡಿಡಿಆರ್ಸಿ ಇವರನ್ನು ಅವ್ಯವಹಾರ ಮಾಡುತ್ತಿರುವ ಬಗ್ಗೆ ದೂರು ಈ ಮೇಲ್ಕಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಹೈದರಾಬಾದ್ ಕರ್ನಾಟಕ ವಿಕಲಚೇತನ ಹೋರಾಟ ಸಮಿತಿ ವತಿಯಿಂದ ನಮ್ಮಲ್ಲಿ ರಾಯಚೂರು ನಗರದಲ್ಲಿ ರಿಮ್ಸ್ ಆಸ್ಪತ್ರೆ ಕೊಠಡಿ ಸಂಖ್ಯೆ 101ರಲ್ಲಿ ವಿಕಲಚೇತನನ ಪುನರ್ವಸತಿ ಕೇಂದ್ರ ಡಿಡಿಆರ್ಸಿದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಂಡಿ ರಫಿ, ಕಂಪ್ಯೂಟರ್ ಆಪರೇಟರ್ ಮತ್ತು ಹನುಮಂತು ನೋಡಲ್ ಆಫೀಸರ್ ಹಾಗೂ ಆನಂದ್ ಚಂದ್ರು ಇವರು ವಿಕಲಚೇತನ ವೈದ್ಯಕೀಯ ಪ್ರಮಾಣ ಪತ್ರ ಯುಡಿಐಡಿ ಕಾರ್ಡ್ ಸರ್ಟಿಫಿಕೇಟ್ ನೀಡಲು ವಿಕಲಚೇತನ ಬಳಿ ಹಣವನ್ನು ಪಡೆದುಕೊಂಡು ಪ್ರಮಾಣ ಪತ್ರವನ್ನು ನೀಡುತ್ತಿದ್ದಾರೆ. ಈ ಹಣ ಪಡೆದುಕೊಂಡಿರುವುದಕ್ಕೆ ಯಾವುದೇ ರಸೀದಿ ಇರುವುದಿಲ್ಲ. ಸದರಿ ಈ ಪ್ರಮಾಣ ಪತ್ರದ ಉಚಿತವಾಗಿ ವಿಕಲಚೇತನ ನೀಡಬೇಕೆಂದು ಆದೇಶ ಇರುತ್ತದೆ. ಸದರಿ ಪ್ರಮಾಣ ಪತ್ರ ನೀಡುವುದಕ್ಕೆ ಯಾವ ಅಧಿಕಾರಿಯು ಆದೇಶ ನೀಡಿದ್ದಾರೆ ಎಂದು ಕೇಳಿದರೆ ಅದಕ್ಕೆ ಅವರು ರಿಮ್ಸ್ ನಿರ್ದೇಶಕರು ಮತ್ತು ವೈದ್ಯಕೀಯ ಅಧೀಕ್ಷಕರು ಆದೇಶ ನೀಡಿದ್ದಾರೆ. ಅದಕ್ಕೆ ನಾವು ಹಣವನ್ನು 1 ವರ್ಷದಿಂದ ನಡೆಯುತ್ತಿದೆ. ಒಂದು ಎಂಡಿ ರಫಿ ಅವರು ಡಿಡಿಆರ್ಸಿಯಲ್ಲಿ ಕಂಪ್ಯೂಟರ್
ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದು ಈತನು ರಿಮ್ಸ್ ಆಸ್ಪತ್ರೆಯಲ್ಲಿ 101 ಕೊಠಡಿಯಲ್ಲಿ ವಿಕಲಚೇತನ ಹತ್ತಿರ 200 ರೂಪಾಯಿ ತೆಗೆದುಕೊಂಡು ವಿಕಲಚೇತನ ಪ್ರಮಾಣ ಪತ್ರವನ್ನು ಸುಮಾರು 13 ತಿಂಗಳಿಂದ ಆನಂದ್ ಮತ್ತು ಚಂದ್ರು DDRCಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಈತನು ರಿಮ್ಸ್ ಆಸ್ಪತ್ರೆ 101 ಕೊಠಡಿಯಲ್ಲಿ ವಿಕಲಚೇತನ ಹತ್ತಿರ 200 ರೂಪಾಯಿ ತೆಗೆದುಕೊಂಡು ಪ್ರಮಾಣ ಪತ್ರ UDID ಕಾರ್ಡ್ ಆನ್ಲೈನ್ ಲಾಗಿನ್ ಪಾಸ್ವರ್ಡ್ ನನ್ನ ಹತ್ತಿರ ಇದೆ, ವಿಕಲಚೇತನ ಪ್ರಮಾಣ ಪತ್ರ ನಾನೇ ಮಾಡುವುದು ಎಂದು ಹೇಳುತ್ತಿದ್ದಾನೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಅಹಮದ್ ರಫಿ ಸೇರಿದಂತೆ ಅನೇಕರು ಇದ್ದರು. ರಾಜ್ಯಸಭೆ ಸದಸ್ಯರಾಗಿ ದಿವಂಗತ ಅಶೋಕ್ ಗಸ್ತಿ ಇವರ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ತೆರಳಿದ ನಿಯೋಗವು ನೀಡಿದ ಆರ್ಥಿಕ ನೆರವು ಸಹಾಯವನ್ನು ಅಶೋಕ್ ಗಸ್ತಿ ಕುಟುಂಬದವರು ನಿರಾಕರಿಸಿದ್ದಾರೆ. ರಾಜ್ಯಸಭಾ ಸದಸ್ಯರಾಗಿದ್ದ ದಿವಂಗತ ಅಶೋಕ್ ಗಸ್ತಿ ಇವರ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ತೆರಳಿದ್ದ ನಿಯೋಗದ ನೀಡಿದ ಆರ್ಥಿಕ ನೆರವಿನ ಸಹಾಯವನ್ನು ಗಸ್ತಿ ಕುಟುಂಬದವರು ನಿರಾಕರಿಸಿದ್ದಾರೆ. ಲಿಂಗ್ಸ್ಗೂರು ಮಾಜಿ ಶಾಸಕ ಮಾನಪ್ಪ ವಜ್ಜಲ್ ಇವರು ವೈಯಕ್ತಿಕ ಸಹಾಯ ಮಾಡಲು ಮುಂದಾದಾಗ ಕುಟುಂಬಸ್ಥರು ನಿರಾಕರಿಸಿದ್ದಾರೆ ಎಂದು ಹೇಳಲಾಗಿದೆ. ಪಕ್ಷದ ಮುಖಂಡರು ಆರ್ಥಿಕ ನೆರವು ನೀಡಲು ಮುಂದಾದ ಪತ್ನಿ ಸೇರಿದಂತೆ ಕುಟುಂಬಸ್ಥರು ಸ್ವೀಕರಿಸಿಲ್ಲ ಎಂದು ಹೇಳಲಾಗಿದೆ. ಅಶೋಕ್ ಗಸ್ತಿಯವರೊಂದಿಗೆ ಬಿಜೆಪಿ ಅಧ್ಯಕ್ಷ ಸುದೀರ್ಘ ಚರ್ಚೆ ನಡೆಸಿದ್ದರು. ಶಾಸಕ ಡಾ ಶಿವರಾಜ್ ಪಾಟೀಲ್, ಬೀದರ್ ಸಂಸದ ಭಗವಂತ್ ಖೂಬಾ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಭಾಗವಹಿಸಿದ್ದರು. ನಗರದ ವಾರ್ಡ್ ನಂಬರ್ 30 ಮತ್ತು 31ರಲ್ಲಿ ಮಳೆ ನೀರಿನಿಂದ ಪ್ರತಿ ವರ್ಷ ಜನರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದು ಶಾಶ್ವತ ಪರಿಹಾರ ಒದಗಿಸಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ಒತ್ತಾಯಿಸಿ ಮಾದಿಗ ದಂಡೋರ ಸಮಿತಿ ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ನಗರದ ವಾರ್ಡ್ ನಂಬರ್ 30, 31ರಲ್ಲಿ ಮಳೆಯ ನೀರಿನಿಂದ ಪ್ರತಿ ವರ್ಷ ಜನರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದು ಶಾಶ್ವತ ಪರಿಹಾರ ಒದಗಿಸಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ಒತ್ತಾಯಿಸಿ ಮಾದಿಗ ದಂಡೋರ ಸಮಿತಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. ಸಿಯಾತಲಾ ಬಡಾವಣೆಯ ಸೇರಿದಂತೆ ಅನೇಕ ಬಡಾವಣೆಗಳಿಗೆ ನೀರು ನುಗ್ಗಿ ಜನರು ಪರದಾಡುವಂತಾಗಿದೆ. ರಾಜಕಾಲುವೆ ಸ್ವಚ್ಛತೆ, ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ನಗರಸಭೆ ಮತ್ತು ಜಿಲ್ಲಾಡಳಿತ ವಿಫಲವಾಗಿದೆ. ಮಳೆ ನೀರು ಹರಿಯಲು, ಚರಂಡಿ ನೀರು ಹರಿಯಲು ಸೂಕ್ತ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಮನೆಗಳಿಗೆ ನೀರು ನುಗ್ಗಿದೆ. ರಾಜಕಾಲುವೆ ಸ್ವಚ್ಛಗೊಳಿಸಬೇಕು. ಹಲವಾರು ಬಾರಿ ನಗರಸಭೆ, ಜಿಲ್ಲಾಡಳಿತ, ಶಾಸಕರುಗಳಿಗೆ ಮನವಿ ಮಾಡಿದರೂ ಸ್ಪಂದಿಸದೇ ಇರುವುದರಿಂದ ಜನರು ಸಂಕಷ್ಟಕ್ಕೆ ಗುರಿಯಾಗುತ್ತಿದ್ದಾರೆ. ಬಡವರು, ಕೂಲಿ ಕಾರ್ಮಿಕರು, ದಲಿತರು ಹೆಚ್ಚಾಗಿ ವಾಸಿಸುವ ಬಡಾವಣೆಗೆ ಶಾಶ್ವತ ಸಮಸ್ಯೆಯನ್ನು ನಿವಾರಿಸಬೇಕು. ಕೆರೆ ಮತ್ತು ರಾಜಕಾಲುವೆ ಅತಿಕ್ರಮಣ ಮಾಡಿರುವ ಕಟ್ಟಡಗಳನ್ನು ತೆರವುಗೊಳಿಸಿ ನೀರು ಸರಾಗವಾಗಿ ಹರಿಯುವಂತೆ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿದರು. ಕಾರಣ ಏನು? ಈಗ ಜನ ಇಷ್ಟು ಅಸ್ತವ್ಯಸ್ತದಲ್ಲಿ ಸರ್ಕಾರ ನೋಡಿದ್ರೆ ಅದು ಹಣ ಬಿಡುಗಡೆ ಮಾಡ್ತೀವಿ ಸರ್ಕಾರ ಒಂಥರ ಹೇಳ್ತಾ ಇದೆ. ಎಲ್ಲೋ ಒಂಥರ ದೀನ ದಲಿತರಿಗೆ ಮತ್ತು ಕೊರತೆ ಆಗೋದ್ರಿಂದ ಎಲ್ಲರೂ ಗೊತ್ತಿದೆ. ಬಟ್ ಉದ್ದೇಶಪೂರ್ವಕವಾಗಿ ಇಲ್ಲಿ ಏನಾದರೂ ತಡೆ ಇಡುತ್ತೆ ಬರುವಂಥ ತಕ್ಷಣವೇ ಇದನ್ನು ಸ್ಪಂದಿಸಿ 30 ಮತ್ತು 31 ವಾರ್ಡಲ್ಲಿರುವಂಥ ಸಮಸ್ಯೆಯನ್ನು ಅತಿ ಬೇಗನೆ ಇತ್ಯರ್ಥ ಮಾಡ್ಕೊಳ್ಬೇಕಂತ ನಮ್ಮದು ಮನವಿ. ಯಾಕಂದರೆ ಇವತ್ತು ಈ ಒಂದು ವಿಷಯ ಸಣ್ಣ ವಿಷಯ ಅಲ್ಲ. ಈಗಾಗಲೇ ನೋಡಿ ಮನೆಯಲ್ಲಿ ದವಸೆ ಧಾನ್ಯಗಳು ಎಲ್ಲ ಹಾಳಾಗಿದೆ, ಬಟ್ಟೆ ಬರೆ ಕೂಡ ಇಲ್ಲ. ಈ ಸ್ಥಿತಿಯಲ್ಲಿ ಜೀವನ ಮಾಡಬೇಕಾದ್ರೆ ತುಂಬ ಕಷ್ಟ. ಹಾಗಾಗಿ ತಕ್ಷಣವೇ ಪರಿಹಾರ, ಶಾಶ್ವತ ಪರಿಹಾರ ಒದಗಿಸ್ಕೊಡ್ಬೇಕಂತೇಳಿ ನಮ್ಮದು ಮಾದಿಗದಂಥ ಜಿಲ್ಲಾ ಸಮಿತಿ ಒತ್ತಾಯಿಸ್ತಾ ಇದ್ದೀವಿ ಜಿಲ್ಲಾಡಳಿತಕ್ಕೆ. ದಯವಿಟ್ಟು ಅದೇ ರೀತಿ ನಮ್ಮ ರಾಯಚೂರು ಜಿಲ್ಲೆಯ ಕಾರ್ಯಾಧ್ಯಕ್ಷರು ಎಸ್ ನರಸಿಂಹ ಅವರು ಕೂಡ ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಮಾದಿಗ ದಂಡೋರಕ್ಕೆ, ಮಾದಿಗ ದಂಡೋರಕ್ಕೆ. ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು. ಗೆಲ್ಲುವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ. ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಯಾರ ಪರ ನೀವು, ಯಾರ ಪರ? ಶಾಸಕರೇ ನೀವು ಯಾರ ಪರ, ಯಾರ ಪರ ನೀವು, ಯಾರ ಪರ? ಅಧಿಕಾರಿಗಳೇ ನೀವು ಯಾರ ಪರ, ಯಾರ ಪರ ನೀವು, ಯಾರ ಪರ? ಶಾಸಕರೇ ನೀವು ಯಾರ ಪರ, ಯಾರ ಪರ ನೀವು, ಯಾರ ಪರ? ಶಾಸಕರೇ ನೀವು ಯಾರ ಪರ, ಯಾರ ಪರ ನೀವು, ಯಾರ ಪರ? ಹುಡುಗರಿಗೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಅದನ್ನ ಇಮಿಡಿಯೇಟ್ ಆಗಿ ಸಾಹೇಬ್ರ ಗಮನಕ್ಕೆ ತಂದು ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ಬೇಕು ನಮ್ಮ ಒತ್ತಾಯ ಮಾಡಿ.
ಈ ಸಂದರ್ಭದಲ್ಲಿ ಮಾದಿಗ ದಂಡೂರ ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೂರ, ಜಿಲ್ಲಾಧ್ಯಕ್ಷ ಮಾನಪ್ಪ ಮೇಸ್ತ್ರಿ, ಕಾರ್ಯಾಧ್ಯಕ್ಷ ಎಸ್ ನರಸಿಂಹಲು, ಎ ಬಾಬು, ರವಿ ಭಂಡಾರಿ, ಉರುಕುಂದ, ಆಂಜನೇಯ, ಪರಶುರಾಮ್, ರಾಜು ಬೊಮ್ಮನಾಳ್, ಶಿವಪುತ್ರ, ಗೋವಿಂದ, ಬಾಬು, ಕೃಷ್ಣ, ಶಂಕರ್, ನಾಗರಾಜ್ ಸೇರಿದಂತೆ ಅನೇಕರು ಇದ್ದರು. ನಗರದ ಆಶಾಪುರ ರಸ್ತೆಯ ಬಳಿ ಆಟೋ ನಿಲ್ದಾಣಕ್ಕೆ ನಾಮಫಲಕ ಹಾಕಲು ಅನುಮತಿ ನೀಡಬೇಕು ಎಂದು ಸುವರ್ಣ ಕನ್ನಡ ಜನಶಕ್ತಿ ವೇದಿಕೆ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ನಗರದ ಆಶಾಪುರ ರಸ್ತೆಯ ಬಳಿ ಆಟೋ ನಿಲುಗಡೆ ನಾಮಫಲಕ ಹಾಕಲು ಅನುಮತಿ ನೀಡಬೇಕು ಎಂದು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ನಗರದ ಆಶಾಪುರ ರಸ್ತೆಯ ಹತ್ತಿರ ಆಟೋಗಳನ್ನು ನಿಲುಗಡೆ ಮಾಡಿದ್ದು, ಈ ಸ್ಥಳದಲ್ಲಿ ಆಟೋ ನಿಲ್ದಾಣ ಬಗ್ಗೆ ನಾಮಫಲಕವನ್ನು ಹಾಕಲು ಅನುಮತಿ ನೀಡಬೇಕು. ಅಧಿಕಾರಿಗಳು ಗುರುತಿಸಿದ ಸ್ಥಳದಲ್ಲಿ ನಾಮಫಲಕ ಹಾಕಲಾಗುವುದು ಎಂದರು. ಈಗ ಆಲ್ರೆಡಿ ಡಿಸೈಡ್ ಮಾಡಿದ್ವಿ. ಪರ್ಮಿಷನ್ ಹಾಕ್ಕೊಟ್ಟು ಪರ್ಮಿಷನ್ ಕೊಟ್ಟಿಲ್ಲ ಸರ್. ನಾವು ನಗರಸಭೆ ಭೇಟಿಯಾಗಿದ್ದೀವಿ. ಅವ್ರಿಗೂ ಏನೋ ನಿನ್ನೆ ಹೋಗಿದ್ದು ಸರ್, ಭೇಟಿಯಾಗಿದ್ದು ಇವತ್ತೆಲ್ಲ ಸ್ವಲ್ಪ ರೋಡ್ 5 ಫೀಟ್ ಬಿಟ್ಟು ಸರ್, ರೋಡ್ ಬಿಟ್ಟು 5 ಫೀಟ್ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸುಧಾಕರ್ ಕುರುಡಿ, ತಾಲೂಕು ಆಟೋ ಘಟಕ ಅಧ್ಯಕ್ಷ ನಾಗರಾಜ್, ಆಂಜನೇಯ, ಸುರೇಶ್, ಚನ್ನಬಸವ, ರಾಜು, ಗೋವಿಂದ್, ಉದಯ್ ಕುಮಾರ್, ಗಂಗಪ್ಪ, ನರಸಿಂಹ, ರಾಮಪ್ಪ ಸೇರಿದಂತೆ ಅನೇಕರು ಇದ್ದರು. ಚಂದ್ರಬಂಡ ರಸ್ತೆಯಿಂದ ಬಾಸಿನಕೆರೆಯಿಂದ ಗಣಮೂರು ಗ್ರಾಮಕ್ಕೆ ಹೋಗುವ 2 ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಮತ್ತು 2 ಭಾಗದಲ್ಲಿ ಕಲ್ಮಟ್ ಕಾಮಗಾರಿ ಮಾಡಬೇಕೆಂದು ಮಾಜಿ ಶಾಸಕ ಪಾಪರೆಡ್ಡಿ ಅವರು ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಚಂದ್ರಬಂಡ ರಸ್ತೆಯಿಂದ ಬಾಸಿನಕೆರೆಯಿಂದ ಗಣಮೂರು ಗ್ರಾಮಕ್ಕೆ ಹೋಗುವ ಕೂಡ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಮತ್ತು 2 ಭಾಗದಲ್ಲಿ ಕಲ್ವರ್ಟ್ ಕಾಮಗಾರಿ ಮಾಡಬೇಕೆಂದು ಮಾಜಿ ಶಾಸಕ ಪಾಪರೆಡ್ಡಿ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ನಗರದ ಚಂದ್ರಬಂಡ ರಸ್ತೆಯಿಂದ ವಾಯಾ ಸದ್ಗುರು ತಿಪ್ಪೇಶ್ವರ ಮಠದಿಂದ ಬಾಸಿನಕೆರೆ ಮೂಲಕ ಗಣಮೂರು ಗ್ರಾಮಕ್ಕೆ ತೆರಳುವ ಕೂಡು ರಸ್ತೆ ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಕೊಚ್ಚಿಕೊಂಡು ಹೋಗಿದೆ. ರಸ್ತೆ ಮಧ್ಯದಲ್ಲಿ 2 ಭಾಗದಲ್ಲಿ ಬೊಂಗಗಳು ಬಿದ್ದಿವೆ. ಈ ರಸ್ತೆಯಿಂದ ಪ್ರತಿನಿತ್ಯ ನೂರಾರು ಜನರು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ತೆರಳುತ್ತಿದ್ದಾರೆ. ಆದರೆ ಮಳೆಗೆ ರಸ್ತೆ ಕೊಚ್ಚಿ ಹೋಗಿರುವುದರಿಂದ ಗ್ರಾಮಸ್ಥರು ತಮ್ಮ ಜಮೀನುಗಳಿಗೆ ತೆರಳಲು ತೀವ್ರ ತೊಂದರೆ ಅನುಭವಿಸಬೇಕಾಗಿದೆ. ಎತ್ತಿನ ಬಂಡಿ, ದನಗಳು ಜಮೀನುಗಳಿಗೆ ತೆರಳಲು ಆಗುತ್ತಿಲ್ಲ. ಎಪಿಎಂಸಿ ವತಿಯಿಂದ ಮೊರಂ ಹಾಕಿ ತಾತ್ಕಾಲಿಕವಾಗಿ ದುರಸ್ತಿ ಮಾಡಲಾಗಿತ್ತು. ಆದರೆ ಕಲ್ವರ್ಟ್ ಹಾಕಿರಲಿಲ್ಲ. ಇದೀಗ ರಸ್ತೆಗೆ ಸಂಪೂರ್ಣ ಬೊಂಗ ಬಿದ್ದು ಕೊಚ್ಚಿ ಹೋಗಿದೆ. ರಸ್ತೆಯ ಮಧ್ಯದಲ್ಲಿ ಕಲ್ವರ್ಟ್ ಕಾಮಗಾರಿ ನಿರ್ಮಿಸಿದ್ದರೆ ಮಾತ್ರ ಜನರು ಸಂಚರಿಸಲು ಸಾಧ್ಯವಾಗಲಿದೆ. ಈ ನಿಟ್ಟಿನಲ್ಲಿ ಕೂಡಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರದ ಯಾವುದಾದರೂ ಅನುದಾನ ಅಥವಾ ಪ್ರಕೃತಿ ವಿಕೋಪದಿಂದ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ತಾಲೂಕಿನ ಮಠಮಾರಿ ಗ್ರಾಮದ ಸರ್ವೆ ನಂಬರ್ 141ರ 16.31 ಎಕರೆ ಜಮೀನು ಭೂ ನ್ಯಾಯ ಮಂಡಳಿಯಿಂದ ದಲಿತರಿಗೆ ಹಂಚಿಕೆಯಾಗಿದ್ದರೂ ಸಹ ಅನಗತ್ಯವಾಗಿ ದೇವಿಮಿತ್ರ ಅವರು ಕಿರುಕುಳ ನೀಡುತ್ತಿದ್ದು ಅವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಮಠಮಾರಿ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಮಂಡಳಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಯವರು ಮನವಿ ಸಲ್ಲಿಸಿ ಒತ್ತಾಯಿಸಿದರು. ತಾಲೂಕಿನ ಮಠಮಾರಿ ಗ್ರಾಮದ ಸರ್ವೆ ನಂಬರ್ 141ರ 16.31 ಎಕರೆ ಜಮೀನು ಭೂ ನ್ಯಾಯ ಮಂಡಳಿಯಿಂದ ದಲಿತರಿಗೆ ಹಂಚಿಕೆಯಾಗಿದ್ದರೂ ಸಹ ಅನಗತ್ಯವಾಗಿ ದೇವಮಿತ್ರ ಅವರು ಕಿರುಕುಳ ನೀಡುತ್ತಿದ್ದು ಅವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಮಠಮಾರಿ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಮಂಡಳಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಮಠಮಾರಿ ಗ್ರಾಮದ ಸರ್ವೆ ನಂಬರ್ 141ರ ಜಮೀನಿನ ಮಾಲೀಕರಾದ ವಿರುಪಣ್ಣ ಇವರಿಂದ ಭೂ ಸುಧಾರಣೆ ಕಾಯ್ದೆ ಅಡಿಯಲ್ಲಿ 16 ಎಕರೆ 31 ಗುಂಟೆ ಹೆಚ್ಚುವರಿ ಜಮೀನೆಂದು ಸರ್ಕಾರ ಸೂಪರ್ದಿಗೆ ಪಡೆದುಕೊಂಡು ಭೂ ರೈತರಾದ ಲಿಂಗಣ್ಣ, ಈರಣ್ಣ, ಹುಲಿಗೆಮ್ಮ, ತಿಮ್ಮಪ್ಪ ಮಠಮಾರಿ ಇವರು ಪ್ರತಿಯೊಬ್ಬರಿಗೆ 4 ಎಕರೆ 8 ಗುಂಟೆ ಜಮೀನನ್ನು 1982ರಲ್ಲಿ ವಿಶೇಷ ಸಹಾಯಕ ಆಯುಕ್ತರ ಭೂ ನ್ಯಾಯ ಮಂಡಳಿಯವರು ಹಂಚಿಕೆ ಮಾಡಿ ಆದೇಶಿಸಿದ್ದಾರೆ. ಇದರಿಂದ ಸದರಿ ಭೂಮಿಯಲ್ಲಿ ಕೃಷಿ ಚಟುವಟಿಕೆ ಮಾಡಲಾಗುತ್ತಿದೆ. ಆದರೆ ದಲಿತರ ಉದ್ಧಾರಕನೆಂದು ಹೇಳಿಕೊಳ್ಳುವ ದೇವಮಿತ್ರ ಅವರು ಅನಗತ್ಯವಾಗಿ ದಲಿತರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಕೂಡಲೇ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ನರಸಿಂಹ, ಈರೇಶ್, ರಾಜಶೇಖರ್ ಒತ್ತಾಯಿಸಿದ್ದಾರೆ.
30 ವರ್ಷದ ನಮ್ಮ ಕಬ್ಜದಾಗ ಸರ್. ಈಗ ಬೇರೆದವರು ನಂಬದಂತ ಯಾರು ಬೇರೆ ದೇವಮಿತ್ರ ಅಂತ ಜನರು ಅವ್ರನ್ನ ವಕೀಲು ಇದು ಮಾಡಕತ್ತಾನೆ ಸರ್. ನನಗೆ ಆಚಾರ ಕೊಡಕತ್ತ ಅವರು ಅಂಬೇಡ್ಕರ್ ಎಲ್ಲ ಕಾಗದ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಕೋರ್ಟ್ಲೇಸಿ ಇದಾಗೆ ಸರ್. ಈಗ ಅವ್ರು ಏನಾದರೂ ಇಲ್ಲಿ ಮಾಡಕತ್ತಾರೆ ಸರ್. ಪಾಣಿ ಏನಿದ್ದಾವೆ ಎಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ. ಆಯ್ತು ಸರ್. ಇದ್ರ ಜೊತೆ ಪಾಣಿ ನೀವು ಏನೇನು ಮಾಡ್ತಾ ಇದ್ರಿ, ನಿಮ್ಮ ಹತ್ರ ಏನು ಪೇಪರ್ ಎಲ್ಲ ಕೊಡ್ತೀವಿ ಸರ್. ಈಗ ಯಾರು ಕಿರಿಕಿರಿ ಮಾಡ್ತಾ ಇದ್ದಾರೆ, ಎದುರು ಸರಿಯಾಗಿ ಮಾಡ್ತಾ ಇದ್ದಾರೆ ನಮ್ಮದು ಅದು ಏನೇನು ಕೇಸಸ್ ಆಗಿದೆ. ಕೋರ್ಟ್ಲೇಸ್ ಇದು ಏನಿಲ್ಲ ಸರ್. ಕೋರ್ಟ್ಲೇಸ್ ಇವಾಗ ಏರಿಂಗ್ ನಡೆದಿತ್ತು ಸರ್. ಏರಿಂಗ್ ಅಲ್ಲಿ ಕೊರೋನಾ ಅಟ್ಯಾಕ್ ಆಗಿದೆ. ಸ್ವಲ್ಪ ಕೆಲವು ದಿನ ಒಂದು ಟೈಮ್ ಬಂದಿದ್ರೆ ವಕೀಲರಿಗೆ ಎಲೆಕ್ಷನ್ ಇದೆ, ಇದನ್ನು ರದ್ದುಪಡಿಸಿ ಮುಂದುವರಿಯಲಾಗಿದೆ ಅಂತ ಹೇಳಿದ್ರು ಸರ್. ಆಯ್ತಂತ ನಾವು ಸುಮ್ಮನೆ ಆಮೇಲೆ ಏನು ಏರಿಂಗ್ ಕರಲಿಲ್ಲ ಸರ್. ಆಯ್ತಂತ ನಾವು ಡಿ ಸಾಬ್ರ ಹತ್ರ ಬಂದಿದ್ದೀವಿ ಸರ್. ಆಯ್ತಪ್ಪ ಕೆಲವು ದಿನ ನಿಲ್ಕೋಬೇಕು. ಆಯ್ತು ನೋಡ್ರಿ ಸರ್ ಅಂತ ಅನ್ನಿಸ್ಕೊಂಡು ಹೋಗಿ. ಆಯ್ತು ಮತ್ತೆ ಅಲ್ಲಿದ್ರೆ ಅವ್ರು ನೋಡ್ತಾರೆ. ತಹಸೀಲ್ದಾರು ಎಲ್ಲೆಲ್ಲ ಪಾಣಿಗೆ ಹೆಸರು ಬಂದಿತ್ತು ಸರ್. ಮತ್ತೆ ಇವಾಗ ಏನು ಮಾಡೋದು? ನಗರದ ವಾರ್ಡ್ ನಂಬರ್ 34 ಅಸ್ಕಿಹಳ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಶಾಸಕ ಡಾ ಶಿವರಾಜ್ ಪಾಟೀಲ್ ಇವರು ಸ್ವಂತ ಖರ್ಚಿನಲ್ಲಿ ನೀಡಿರುವ 2,000 ಮಾಸ್ಕ್ಗಳನ್ನು ಸಾರ್ವಜನಿಕರಿಗೆ ನೀಡುವ ಮೂಲಕ ಕೊರೋನಾ ಜಾಗೃತಿ ಮೂಡಿಸಲಾಯಿತು. ಜನರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಅಂತರ ಕಾಯ್ದುಕೊಳ್ಳುವಂತೆ ಜನರಿಗೆ ತಿಳುವಳಿಕೆ ನೀಡಲಾಯಿತು. ಸೋಂಕು ಹರಡದಂತೆ ತಡೆಯಲು ಜನರು ಜಾಗೃತರಾದರೆ ಮಾತ್ರ ನಿಯಂತ್ರಿಸಲು ಸಾಧ್ಯವಿದ್ದು ಜನರು ಸಹಕಾರ ನೀಡಬೇಕೆಂದು ಮನವಿ ಮಾಡಲಾಯಿತು. ಸ್ಯಾನಿಟೈಸರ್ ಉಪಯೋಗ ಮಾಡೋದಾಗಲಿ, ಮಾಸ್ಕ್ ಧರಿಸೋದಾಗಲಿ ಮಾಡ್ಬೇಕಂತೇಳಿ ಈಗಾಗಲೇ ಎಲ್ಲ ವಾರ್ಡ್ಗಳಲ್ಲಿ ತಿರುಗಾಡಿ ಏನಪ್ಪ ಅಂತಂತಂದರೆ ಎಲ್ಲ ಜನರಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಅಸ್ಕಿಹಾಳ್ ನಗರದಲ್ಲಿ ಅವರ ಸೂಚನೆ ಮೇರೆಗೆ ML ಸಾಹೇಬರ ಸೂಚನೆ ಮೇರೆಗೆ ಇವತ್ತು ನಾವೇನಪ್ಪ ಅಂತಂತಂದರೆ ಅಸ್ಕಿಹಾಳ್ ನಗರದಲ್ಲಿ ಮಾಸ್ಕ್ಗಳನ್ನು ವಿತರಣೆ ಮಾಡಿ ಜನರಲ್ಲಿ ಅವೇರ್ನೆಸ್ಸನ್ನು ತಾವು ತಗೊಳ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಜನರಿಗೂ ಏನಪ್ಪ ಅಂತಂತಂದರೆ ಈ ಅವೇರ್ನೆಸ್ ಮಾಡೋದ್ರಿಂದ ಅವರೊಂದು ಸೋಷಿಯಲ್ ಡಿಸ್ಟೆನ್ಸ್ ಇರ್ಬೋದು, ಮತ್ತು ಸ್ಯಾನಿಟೈಸರ್ ಉಪಯೋಗ ಮಾಡೋದಾಗಲಿ, ಪದೇ ಪದೇ ಕೈಗಳನ್ನು ತೊಳೆಯೋದಾಗಲಿ, ಇವೆಲ್ಲ ಮಾಡೋದರಿಂದ ಒಂದು ಕರೋನಾ ವೈರಸ್ಸನ್ನು ನಾವು ತಡೆಗಟ್ಟಲಿಕ್ಕೆ ಈಸಿ ಅಂತ ಒಂದು ತಮ್ಮಲ್ಲಿ ಒಂದು ಮನವಿಯನ್ನು ಹೇಳುತ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಾಹೇಬರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳುತ್ತಾ, ಈಗಾಗಲೇ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಾಹೇಬರ ಬಗ್ಗೆ ಅನೇಕ ಟೀಕೆಗಳು ಬಂದಿವೆ. ಆದರೆ ಆ ಅರ್ಥ ಇಲ್ಲದ ಪ್ರಶ್ನೆಗಳಿಗೆ ಮೌನವೇ ಉತ್ತರ ಅಂಥೇಳಿ ಈಗಾಗಲೇ ಅಕ್ಟೋಬರ್ 10ರಿಂದ ಏನಪ್ಪ ಅಂತಂತಂದರೆ ಕಾಮಗಾರಿಗಳು ಪ್ರಾರಂಭ ಮಾಡೋದಾಗಲಿ, ಈಗಾಗಲೇ ಅವರು ಬೆಳಗ್ಗೆ 6 ಗಂಟೆಗೆ ಎದ್ದು ವಿವಿಧ ವಾರ್ಡ್ಗಳಲ್ಲಿ ಹೋಗಿ ಅವರು ವಿಸಿಟ್ ಕೊಟ್ಟು ಏನಪ್ಪ ಅಂತಂತಂದರೆ ಇಲ್ಲಿ ಏನು ಮಳೆ ಬಂದು ಮನೆಗಳು ಬಿದ್ದಿರೋದಾಗಲಿ ಅಥವಾ ನೀರಿಂದು ಸಮಸ್ಯೆಗಳಾಗಿರ್ಬೋದು, ಆ ಎಲ್ಲ ಸಮಸ್ಯೆಗಳು ಬೆಳಗ್ಗೆ ಎದ್ದು 6 ಗಂಟೆಗೆ ಹೋಗಿ ಏನಪ್ಪ ಅಂತಂತಂದರೆ ವಿಸಿಟ್. ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತೆ ಕಳೆದ ಮಾರ್ಚ್ನಿಂದ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಕೊರೋನಾ ಎಂಬ ಮಹಾಮಾರಿ ಹರಡಿ ಹಲವಾರು ರೀತಿಯಲ್ಲಿ ಜನರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ರಾಯಚೂರು ನಗರ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಈ ಕೊರೋನಾ ಮಹಾಮಾರಿಯಿಂದ ನಾವೊಂದು ಬಚಾವಾಗಬೇಕು ಮತ್ತು ಈ ಕೊರೋನಾ ಮಹಾಮಾರಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅವರು 1 ಲಕ್ಷ N95 ಮಾಸ್ಕ್ಗಳನ್ನು ನಗರದ ವಿವಿಧ ವಾರ್ಡ್ಗಳಲ್ಲಿ ಈಗಾಗಲೇ ವಿತರಣೆ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ವಾರ್ಡ್ ನಂಬರ್ 30, 34 ಅಸ್ಕಿಹಾಳ್ ನಗರದಲ್ಲಿ ಕೂಡ ನಾವು ಡಾಕ್ಟರ್ ಶಿವರಾಜ್ ಪಾಟೀಲ್ ಅಭಿಮಾನಿಗಳ ವತಿಯಿಂದ ನಾವು ಮಾಸ್ಕ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮನೆ ಮನೆಗೆ ನಾವು ಪ್ರತಿಯೊಬ್ಬರಿಗೂ ಮಾಸ್ಕ್ ಹಂಚ್ತಾ ಸೋಷಿಯಲ್ ಡಿಸ್ಟೆನ್ಸ್, ಸಾಮಾಜಿಕ ಅಂತರ ಮತ್ತು ಮಾಸ್ಕನ್ನು ಧರಿಸುವುದರಿಂದ ಆಗುವಂಥ ಲಾಭಗಳನ್ನು ನಾವು ಹೇಳುತ್ತಾ ಅವರಿಗೆ ಅವರ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗ್ಬೇಕಂತ ಮನವರಿಕೆ ಮಾಡಿಕೊಡ್ತಾ ಈ ಒಂದು ಮಾಸ್ಕ್ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇವತ್ತು ಈಗಾಗಲೇ ನಮ್ಮ ಅಣ್ಣನವರು ಹೇಳಿದಂತೆ ಅವರು ಭಾಳಷ್ಟು ಅವಿರತ ಪ್ರಯತ್ನದಿಂದ 1 ಲಕ್ಷ ಮಾಸ್ಕ್ ವಿತರಣೆ ಮಾಡಿ
ಈ ಸಂದರ್ಭದಲ್ಲಿ ನಗರ ಬಿಜೆಪಿ ಕಾರ್ಯಕರ್ತರುಗಳಾದ ಎಚ್ ಮುರಳೀಧರ್, ಎಸ್ ರಾಮು ವಕೀಲ್, ಎಸ್ಟಿ ಮೋರ್ಚಾ ನಗರ ಅಧ್ಯಕ್ಷ ವೆಂಕಟೇಶ್ ಮಡಿವಾಳ್, ಎನ್ ಜಗದೀಶ್, ವೆಂಕಟೇಶ್ ಮಾನ್ಸ್ಗಲ್, ಶಿವಾನಂದ್, ಮಲ್ಲೇಶ್, ರಮೇಶ್, ಸಣ್ಣ ನಾಗರಾಜ್, ಕರಿಯಪ್ಪ ಮೇಸ್ತ್ರಿ, ಮಲ್ಲಿಕಾರ್ಜುನ, ಹುಸೇನಪ್ಪ, ಬಲವಂತ ರೆಡ್ಡಿ ಸೇರಿದಂತೆ ಕಾರ್ಯಕರ್ತರು, ನಿವಾಸಿಗಳು ಭಾಗವಹಿಸಿದರು. ಜೆಡಿಎಸ್ ನಗರಸಭೆ ಸದಸ್ಯ ಮಕ್ಬೂಲ್ ಬರ್ಬರ ಹತ್ಯೆ, ಪೊಲೀಸರ ಮೇಲೆ ದಾಳಿಗೆ ಮುಂದಾದ ಇಬ್ಬರು ಆರೋಪಿಗಳ ಮೇಲೆ ಫೈರಿಂಗ್, ಇಬ್ಬರು ಪೇದೆಗಳಿಗೆ ಗಾಯ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಸೈಕಲ್ ಜಾಥಾ, ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು, ಡಿಸಿಆರ್ ವೆಂಕಟೇಶ್ ಕುಮಾರ್. ಪೌರ ಕಾರ್ಮಿಕರ ದಿನಾಚರಣೆ, ಎಲ್ಲ ಪೌರ ಕಾರ್ಮಿಕರಿಗೆ ಮನೆ ನಿರ್ಮಾಣ ನನ್ನ ಜವಾಬ್ದಾರಿ, ಡಾ ಶಿವರಾಜ್ ಪಾಟೀಲ್ ಭರವಸೆ. ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ ಅಬ್ಬರ, 113 ಜನರಲ್ಲಿ ಸೋಂಕು ಪತ್ತೆ. ಜಲಾವೃತಗೊಂಡ ನಗರದ ಬಡಾವಣೆಗಳಿಗೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಭೇಟಿ, ಶೀಘ್ರದಲ್ಲಿ ಪರಿಹಾರ ವಿತರಣೆಗೆ ಕ್ರಮದ ಭರವಸೆ. ಅಂಗವಿಕಲ ಪ್ರಮಾಣ ಪತ್ರ ಪಡೆಯಲು ಹಣದ ಬೇಡಿಕೆ, ಕ್ರಮಕ್ಕೆ ಒತ್ತಾಯಿಸಿ ಅಂಗವಿಕಲರಿಂದ ಮನವಿ. ಅಶೋಕ್ ಗಸ್ತಿ ಕುಟುಂಬಕ್ಕೆ ಬಿಜೆಪಿ ಮುಖಂಡರು ನೀಡಿದ ಆರ್ಥಿಕ ನೆರವು ನಿರಾಕರಿಸಿದ ಕುಟುಂಬ. ಸಿಯತಲ ಬಡಾವಣೆಯಲ್ಲಿ ರಾಜ್ ಕಾಲುವೆ ಸ್ವಚ್ಛಗೊಳಿಸಿ ಮೂಲ ಸೌಲಭ್ಯ ಒದಗಿಸಲು ಮಾದಿಗ ದಂಡೂರದಿಂದ ಪ್ರತಿಭಟನೆ. ಮಠಮಾರಿ ದಲಿತರಿಗೆ ಹಂಚಿಕೆಯಾದ ಭೂಮಿ ವಿರೋಧ, ದೇವಿ ಮಿತ್ರ ವಿರುದ್ಧ ಕ್ರಮಕ್ಕೆ ಅಂಬೇಡ್ಕರ್ ಯುವಕ ಸಂಘ ಒತ್ತಾಯ. ಮತ್ತು ಅಸ್ಕಿಹಾಳ್ನಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಉಚಿತ ಮಾಸ್ಕ್ ವಿತರಣೆ, ಕೊರೋನಾ ಜಾಗೃತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಇಂದು ಹೆಚ್ಚು ವಾರ್ತೆಗಳನ್ನು ಪ್ರಾಯೋಜಿಸಿದವರು ಸಂಪರ್ಕಿಸಿ ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, ಎಸ್ಬಿಐ ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಸಿಂಧನೂರಿನಲ್ಲಿ ಪ್ರತ್ಯೇಕವಾಗಿ ಪಿಯು ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯವರು ಸ್ಥಾಪಿಸಿದ ಬಳ್ಳಮೂಡಿ ಕಾಲೇಜ್ ಆಫ್ ಸೈನ್ಸ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th classes.